ಪ್ರತಿಭಾನ್ವಿತ ಕಲಾವಿದರು ಹಾಗೂ ಅಷ್ಟೇ ಸ್ಟ್ರಾಂಗ್ ಆಗಿರುವಂತಹ ಬ್ಯೂಟಿಫುಲ್ ಟೆಕ್ನಿಕಲ್ ಟೀಮ್ ನಮ್ಮ ಸಿನಿಮಾವನ್ನ ನಿಮ್ಮ ಮುಂದೆ ತಂದಿರೋದ್ರಿಂದ ರಿಲೀಸ್ಗೆ ಕಂಪ್ಲೀಟ್ ಆಗಿ ರೆಡಿ ಇದೆ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಚಿತ್ರತಂಡದವರು ಈ ದಿನ ರೆಡಿಯಾಗಿ ಬಂದಿದ್ದಾರೆ. ತಡ ಮಾಡದೆ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಸಿನಿಮಾದ ಸರಳ ಸುಬ್ಬರಾವ್ನ ಫಸ್ಟ್ ಲುಕ್ ಹೇಗಿದೆ ಅನ್ನುವಂಥದ್ದನ್ನ ನೋಡುವಂತಹ ಸಮಯ. ವಿಶೇಷ ಅಂತ ಹೇಳಿದ್ರೆ ಈ ದಿನದ ವಿಶೇಷ ಅತಿಥಿಗಳು ನೀವೆಲ್ಲರೂ ಕೂಡ ನಮ್ಗೆ. ಹಾಗಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಸರಳ ಸುಬ್ಬರಾವ್ ಸಿನಿಮಾದ ನಿಮ್ಮ ಚಪ್ಪಾಳೆಯೊಂದಿಗೆ ಫಸ್ಟ್ ಲುಕ್ ಅನ್ನ ಈಗ ರಿವೀಲ್ ಮಾಡ್ತಾ ಇದ್ವಿ. ಫಸ್ಟ್ ಲುಕ್ ಬನ್ನಿ ಪ್ಲೀಸ್. ಕುತೂಹಲ ಜಾಸ್ತಿ ಆಗಿದೆ, ಯಾಕಂತ ಹೇಳಿದ್ರೆ ರೆಟ್ರೋ ಲುಕ್ ಇದೆ. ಇಡೀ ಸಿನಿಮಾ ರೆಟ್ರೋ ಕಥೆಯನ್ನ ಇಟ್ಕೊಂಡು ಹೋಗ್ತಾ ಇದೆ ಅಥವಾ ಯಾವ್ದಾದ್ರು ಕಾಲಘಟ್ಟದ ಸಿನಿಮಾನ? ಎಲ್ಲ ಪ್ರಶ್ನೆಗಳಿಗೆ ಸಿನಿಮಾ ತಂಡ ಆಮೇಲೆ ಉತ್ತರವನ್ನ ಕೊಡುತ್ತೆ. ಆದ್ರೆ ನಮ್ಮ ಈ ಸುದ್ದಿಗೋಷ್ಠಿಗೆ, ಈ ಪ್ರೆಸ್ ಮೀಟ್ಗೆ ಒಂದು ಸ್ಪೆಷಲ್ ಎನರ್ಜಿ ಬರಬೇಕು ಅಂದ್ರೆ ಮೊದಲನೇದಾಗಿ ಮಾತನಾಡುವಂತಹ ವ್ಯಕ್ತಿಗಳು ಕೂಡ ಅಷ್ಟೇ ವಿಶೇಷವಾಗಿರ್ಬೇಕು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ನಿಭಾಯಿಸುವುದರ ಜೊತೆಗೆ ನಮ್ಮ ಕನ್ನಡದ ದೈತ್ಯ ಪ್ರತಿಭೆ ಇವರಿದ್ದಾರೆ ಅಂತ ಹೇಳಿದ್ರೆ ಕನ್ನಡದ ಆಯಾ ಸಿನಿಮಾಗಳ ಮೇಲೆ ಕನ್ನಡ ಅಭಿಮಾನಿಗಳು ಅವರಿಗಾಗಿಯೇ ಸಿನಿಮಾವನ್ನ ನೋಡೋದಕ್ಕೆ ಹೋಗೋರು ಬಹಳಷ್ಟು ಜನ ಇದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಳು. ಹಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡದ ದೈತ್ಯ ಪ್ರತಿಭೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ರಂಗಾಯಣ ರಘು ಸರ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರಕ್ಕೆ ಹೊಸಬ್ರು, ಅವರಿಗೆ ಸ್ವಾಗತ. ಒಳ್ಳೆಯದಾಗಲಿ ಸರ್. ಸಾಕಷ್ಟು ಸಿನಿಮಾಗಳು, ಈ ಸಿನಿಮಾ ಚೆನ್ನಾಗಿ ನೀವು ನಿಜವಾಗಲೂ ಕನ್ನಡ ಚಿತ್ರಕ್ಕೆ ರೆಗ್ಯುಲರ್ ಆಗಿ ಸಿನಿಮಾ ಮಾಡೋ ಶಕ್ತಿ ಈ ಸಿನಿಮಾದ ಮೂಲಕ ಆ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಕೇಳ್ಬೋತಾ. ಇನ್ನು ಸರಳ ಸುಬ್ಬರಾವ್, ಸುಬಣ ಸುಬಕ ಇಬ್ಬರು ನಿಧಾನ ಬಂದರು ಮಾತಾಡ್ಕೊಂಡು ಒಳ್ಳೇದು ಹಂಗೆ ಇರಬೇಕು. ಸುಬ್ಬಕ್ಕಂಗೆ ಏನಂತ ಕ್ಯಾಮ್ರಾ ಇಲ್ಲ ಸುಬ್ಬಕ್ಕ. ಈ ಕಥೆನೇ ಒಂದು ರೀತಿ ಅಂದರೆ ಈ ಕಥೆ ಎಲ್ಲವನ್ನು ಮಾಡಿಸ್ಕೊಳ್ಳುವಂಥ ಗುಣ ಈ ಕಥೆಗಿದೆ. ಮಂಜು ಅವರು ನಿಜವಾಗ್ಲೂ ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಇದೆ, ಅದಕ್ಕೊಂದು ವಿನ್ಯಾಸ ಬೇಕಾಗುತ್ತೆ. ಆ ಪಾತ್ರಗಳು ಅಷ್ಟೇ, ನಮಗೆ ಎಲ್ಲ ಪಾತ್ರಗಳು, ಅಜಯ್ ಆಗ್ಬೋದು, ಸುಬ್ಬಕ್ಕ ಆಗ್ಬೋದು, ಇನ್ನು ಸಾಕಷ್ಟು ಜನ, ಇನ್ನು ಹಿಂದೆ ನಮ್ಮ ಚೆಂಡು ಅವರು, ನಮ್ಮ ಶಂಕರ್ ಅವ್ರ ಮಗ, ಬಿಳಿ ಮಗ ಇದ್ದಾರೆ, ನಮ್ಮ ಶ್ರೀ ಆ್ಯಕ್ಟ್ ಮಾಡಿದ್ದಾರೆ. ಹಂಗೆ ಈ ಕತೆ ಅದೇ ಅದಕ್ಕೆ ಡಿಸೈನ್ ಮಾಡಿಸ್ಕೊಳ್ಳುವಂಥ ಒಂದು ವಿನ್ಯಾಸ ಮಾಡಿಸ್ಕೊಳ್ಳೋ ಶಕ್ತಿಯ ಕತೆ. ಎಲ್ಲ ಪಾತ್ರಗಳು ಅಷ್ಟೇ, ಅದಕ್ಕೊಂದು ಲೊಕೇಶನ್ ಆಗ್ಬೋದು, ಇವ್ರು ಮಾಡಿದಂಥ ನಮ್ಮ ವೇಷಭೂಷಣಗಳು ಆಗ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ಅದರದೇ ಆದಂಥ ಒಂದು ವಿನ್ಯಾಸ ಮಾಡಿದ್ದು ಬಹಳ ಚೆನ್ನಾಗಿ ನಮಗೆ ನಿಜವಾಗ್ಲೂ ಫೀಲ್ ಆಯಿತು. ನನಗಂತೂ ನಾನು ಇನ್ನೂ ಒಂದು ಆ ಡೈಲಾಗ್ ನಾನು ಇನ್ನೂ ಮಾಡ್ತಿಲ್ಲ. ನನ್ನ ಹೆಸರು ನರಸಿಂಹರಾವ್ ಅಂದ್ಬಿಟ್ಟು ನಾನು ನರಸಿಂಹಶಾಸ್ತ್ರಿ ಅಲ್ಲ, ಬೇರೆ ಬೇರೆ ರಾವುಗಳು ಮಾಡಿಬಿಟ್ಟಿದೆ ನನಗೆ ನರಸಿಂಹಶಾಸ್ತ್ರಿ ಅಂತ ಒಂದು ಮಾತಿದೆ, ತುಂಬ ಚೆನ್ನಾಗಿದೆ. ಯಾಕಂದ್ರೆ ಹೆಸರಿಟ್ಟು ನನಗಿದೆ, ನನ್ನ ನರಸಿಂಹ ಆಗ್ಬಿಟ್ಟು ನಾನೇ ಹೊಟ್ಟೆ ಬಗ್ಗೆ ಆಗ್ಬಿಟ್ನಲ್ಲ ಅಂತ. ಈ ಥರದವನ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಒಂದು ಹಿಂದಕ್ಕೆ ಹೋಗಿ ನೆನಪಿಸ್ಕೊಳ್ಳುವಂಥದ್ದು ಒಂದು ಅಂದರೆ ಈ ಕಥೆನ ಹಿಂದೆ ಅವ್ರು ಹಿಂಗಿತ್ತ, ಹಿಂಗಾಗಿತ್ತ, ಅದು ಇಷ್ಟು ಸುಂದರವಾದ ಬದುಕಿತ್ತ, ಮೋಸ್ಟ್ಲಿ ಹಿಂದಿಂದೆ ಅಷ್ಟು ಸುಂದರವಾದ ಬದುಕು ಇತ್ತು ಅಂತ ನನಗನ್ಸುತ್ತೆ. ಅದು ಹಿಂದಿಂದು ಸುಮಾರು ಒಂದು 70ನೇ ಇಸ್ವಿ 80ನೇ ಇಸ್ವಿ ಅಲ್ಲಿವರೆಗೂ ಇವೆಲ್ಲ ಏನು ಕೈಕಾಲಿಗೆ ಏನು ಬಂದವಲ್ಲ, ಇವೆಲ್ಲ ಹೊರಕಿನ ಮುಂಚೆ ತುಂಬ ಸುಂದರವಾಗಿತ್ತು ಅಂತ ಕಾಣುತ್ತೆ. ಯಾಕಂದರೆ ನಿಮ್ಗೆ ಬಂತು ಶಂಕರ್ ಅವ್ರಿಗೆ ಇದು ಆ ಥರದಲ್ಲಿ ಅವರನ್ನು ತುಂಬ ಒಂದು ಬಹಳ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ ಇದು. ಮಂಜು ಸ್ವರಾಜ್ ಅವರಂತೂ ನಿಜವಾಗ್ಲೂ ನಮ್ಮ ಚಿತ್ರರಂಗಕ್ಕೆ ಒಂದು ಬೇರೆ ಥರದಲ್ಲಿ ಅವರು ಒಬ್ಬ ನಿಜವಾಗ್ಲೂ ಬೇರೆ ಥರದ ನಿರ್ದೇಶಕರು. ಯಾಕಂದರೆ ಈ ಒಂದು ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಅಂತ ಬಂದೆ ನಾನು ಹೇಳಿದೆ, ಅದಕ್ಕೊಂದು ಕಾವ್ಯಾತ್ಮಕವಾದಂಥ ಗುಣ ಇದೆ ಈ ಕಥೆಗೆ. ಅದೇ ಹಾಗಾಗಿ ಈ ಕಥೆ ತನಗೆ ತಾನೇ ಎಲ್ಲವನ್ನು ಮಾಡಿಸ್ಕೊಡುತ್ತೆ. ಅದನ್ನು ಅವರು ಸಂಪೂರ್ಣವಾಗಿ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ನಾವು ಸಂಗೀತದ ಬಗ್ಗೆ ನಾವು ಇನ್ನೂ ತೋರಿಸಿಲ್ಲ, ಕೇಳಿಸಿಲ್ಲ. ಇವರು ಯಾರು ನಮ್ಮ ಲೋಹಿತ್ ಅವರು, ನೀವು ಆ ಫೋರ್ಸಲ್ಲಿ ಇದ್ದೀರಾ, ಕಾಂತಾರ ಫೋರ್ಸಲ್ಲಿ ಇದ್ದೀರಾ, ಅದೊಂದು ಸ್ವಲ್ಪ ಇದಕ್ಕೆ ಹಾಕಿರ್ತೀರ ನಮಗೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ. ಇನ್ನು ನಮ್ಮ ನಾಯಕ ನಟ ಮೊನ್ನೆ
ಮತ್ತು ಹೋರಾಡಿ ಗುದ್ದಾಡಿ ಯುದ್ಧ ಕಾಂಡದಲ್ಲಿ ಕನ್ನಡಕ್ಕೆ ಬೇಕು, ಥಿಯೇಟ್ರ್ ಬೇಕು, ಎಲ್ಲ ಬೇಕು ಅಂತ ಮಾಡಿದ್ದೀರಿ. ನೋಡಿ 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 ಅಂತೇಳಿ ನೀವು ಮಾಡಿದ ಅಜಯ್ ನಿಜವಾಗ್ಲೂ ಹೌದು. ಈಗ ಕೂಗಿ ಹೇಳೋ ಕಾಲ, ಕೂಗಿ ಹೇಳಿಬೇಕು, ಜೋರಾಗಿ ಕರಿಬೇಕು, ಬನ್ನಿ 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 ನೋಡಿ ನೋಡಿ ಅಂತ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರು ನಾವೇನು ತಪ್ಪು ಅಂತ ನಾವು ಹೇಳೋಕ್ಕಾಗ್ತಿಲ್ಲ. ಹಾಗೆ ಮಾಡಿ ಕೂತ್ಬಿಟ್ಟು ಎಲ್ಲಿ ಕೂತು ಅಲ್ಲೇ ಕರ್ಕೊಂಡು ಅಲ್ಲೇ ನೋಡ್ತಾ ಹೊತ್ಕೊಂಡಿಸ್ಬಿಡ್ತಾರೆ. ಹಂಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ಕನ್ನಡಕ್ಕೆ ಒಂದೇ ಅಂತಲ್ಲ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು, ತಮಿಳು, ಹಿಂದಿ ಈಗ ಗೊತ್ತಿಲ್ಲ, ಇದಕ್ಕೆ ನೋಡ್ತಿಲ್ಲ ಅಂತ ಬೇರೆ ಥರದ್ದು ಏನು ಮಾಡಬೇಕು, ಏನು ಕಥೆನೋ ಅಥವಾ ನಮಗೆ ಪ್ರಿಡಿಕ್ಷನ್ ಪ್ರಕಾರ ಅಗ್ರಿಕಲ್ಚರು ಮತ್ತು ಈ ಸಿಕ್ಕಲ್ಚರು ಇದೊಂದಕ್ಕೆ 50 ವರ್ಷದ ಭವಿಷ್ಯ ಇರೋದು ಎರಡು ಮಾತ್ರನೇ, ಮಿಕ್ಕಿದ ಯಾವುದಕ್ಕಿಲ್ಲ. ಎಲ್ಲ ಐ ಟಿ ಬಿ ಟಿ ಅಂದ್ವಿ ಎಲ್ಲ ಬಿದ್ದೋಗ್ತವೆ ಅಂದ್ಕೊಂಡ್ರು. ಅವೆಲ್ಲ ಆಯಿತು. ಇದಕ್ಕೆ ಇಷ್ಟೊಳ್ಳೆ ಭವಿಷ್ಯ ಇರೋದು ಗೊತ್ತಿಲ್ಲ. ಅದೇನು ಕೈಗೆ ಬಂದಿದೆ ಮತ್ತು ತಿಂಗಳಿಗೆ ಬರೋದು ಮಾತ್ರೆ ಬಂದ್ಬಿಡ್ತೇವೆ, ಒಂದು ಮಾತ್ರೆ ಹಾಕೊಂಡು ಸಿನಿಮಾ ಮಾತನಾಡುವಾಗ ಅಂತ ಬರುತ್ತೆ ಗೊತ್ತಿಲ್ಲ. ಏನಕ್ಕೆ ಗೊತ್ತಿಲ್ಲ. ಬಟ್ ಹೌದು, ನಾವೀಗ ಮೊದಲಾದರೆ ಒಂದು ಪೇಪರ್ ನೋಡಿಕೊಂಡು ಥಿಯೇಟ್ರ್ ನೋಡ್ಕೊಂಡು ಬಂದ್ಬಿಡೋರು. ಈಗ ಹಂಗಲ್ಲ, ನಾವು ಕರಿಬೇಕು, ಅವ್ರು ಒಂದು ಆಹ್ವಾನ ಕೊಡ್ಬೇಕು, ಬನ್ನಿ ನೋಡಿ ಅಂತ. ಮನೆ ಅಜಯ್ ನಿಜವಾಗ್ಲೂ ಭಾಳ ನಿಮ್ಮ ಸಿನಿಮಾಗೆ ನನ್ನ ಸಿನಿಮಾ ಅಂತ ಮಾಡಿದ್ರಿ. ಇದೂ ನಿಮ್ಮ ಸಿನಿಮಾ, ಇದನ್ನು ನಾವೆಲ್ಲರೂ ಹಂಗೆ ಮಾಡೋಣ, ಜನ ಬಂದು ನೋಡಲಿ. ತುಂಬ ನಾವು ಇದನ್ನು ಅದು ಬನ್ನಿ 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 ವೇಸ್ಟ್ ಆಗ್ಬಿಡುತ್ತೆ ಬನ್ನಿ ಅಂತ ಹಂಗೆಲ್ಲ ಇಲ್ಲ. ನಿಜವಾಗ್ಲೂ ನೋಡಿ ಉಳಿಸ್ಕೊಡಿ ನಮ್ಮ ಕನ್ನಡ. ನಮ್ಗೆ ತುಂಬ ಸಂಸ್ಕೃತಿ ಇದೆ, ನಾಟಕ, ಚಿತ್ರಕಲೆ, ಶಿಲ್ಪಕಲೆ, ಅದು ಬೀದಿ ನಾಟಕಗಳು ಎಲ್ಲ ತುಂಬ ತುಂಬ ಇದ್ದಾವೆ. ಅದರಲ್ಲಿ ಸಿನಿಮಾನು ಒಂದು ತುಂಬ ಜನ ಕಲಾವಿದರುಗಳು, ಸಪೋಸ್ ಮಂಜು ಅಂತವ್ರಾಗ್ಬೋದು, ನಮ್ಮ ಅಜನೀಶ್ ಅವರಾಗ್ಬೋದು, ನಮ್ಮ ಪ್ರೊಡ್ಯೂಸರ್, ಎಷ್ಟೋ ಜನ ಅಲ್ಲೇ ನಾವು ಕನ್ನಡಕ್ಕೆ ಮಾಡಬೇಕು. ನಾನು ಸಹಿತ ಕನ್ನಡಕ್ಕೆ ಮಾಡಬೇಕು, ಕನ್ನಡ ಪ್ರೇಕ್ಷಕರಿಗೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ತುಂಬ ಜನ ಕೆಲಸ ಮಾಡ್ತಾರೆ ಇಲ್ಲಿ. ಇದನ್ನು ನಿರಾಸೆ ಮಾಡಬೇಡಿ. ಇನ್ನು ನಮ್ಮ ಸಿನಿಮಾದ ಬಂಧುಗಳು, ನಮ್ಮ ನೆಂಟರು, ಅಣ್ಣತಮ್ಮಗಳು, ನಮ್ಮ ಭಾಗ ಮಾಧ್ಯಮದವರು, ನೀವು ಇದಕ್ಕೆ ಒಂದು ಒಳ್ಳೆ ರೀತಿ ಸಹಾನುಭೂತಿಯಿಂದ, ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸರಳ ಸುಬ್ಬರಾವ್ ಸಿನಿಮಾಗೆ ಹೇಳಿ ಸರ್. ಇವಾಗ ಎಲ್ಲ ಹೇಳ್ಬಿಡ್ತೀನಿ ನಿಮ್ಗೆ. ಇನ್ನೂ ಇವತ್ತು ಲಾಂಚ್ ಮಾಡವ್ರೆ ಮಾತ್ರ. ಹೌದು, ಇವಾಗ ಅಲ್ಲಿ ಹೇಳ್ಕೊಳ್ತಾರೆ ಕನ್ನಡರು. ಇಲ್ಲ ನಾನು ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಹೌದು ಸರ್, ಅದು ನಿಜವಾಗ್ಲೂ ಹೇಳಿದ್ನಲ್ಲ, ಆ ಕಥೆಗೆ ಆ ಶಕ್ತಿ ಇದೆ. ಹಾಗಾಗಿ ಪ್ರತಿಯೊಂದು ಪಾತ್ರವನ್ನು, ಪ್ರತಿಯೊಂದು ಲೊಕೇಶನನ್ನು ಬಣ್ಣ ಸಮೇತವಾಗಿ ನಮ್ಮ ಕ್ಯಾಮ್ರಾಮನ್ ಅಲ್ಲೇ ಕೂತಿದ್ದಾರೆ, ನಮ್ಮ ಪುಂಡ್ರಿಕಾಕ್ಷ ಸಂಬಂಧಿಕರು. ಹಂಗಾಗಿ ನಮ್ಗೆ ಅದು ಫೀಲ್ ಆಗೋದು. ಈಗ ಯಾಕಂದರೆ ಹೆಚ್ಚು ನಾನು ಮತ್ತು ಅಜಯ್ ಜೊತೆಗೆ ಇತ್ತು, ಮತ್ತು ಸುಬ್ಬಕ್ಕನ ಜೊತೆಗೆ ಇತ್ತು. ಸುಬ್ಬಕ್ಕನ ನನ್ನ ಮಗನ ಮೇಲೆ ಖಾಲಿ ಇಳಿದ್ಬಿಟ್ಲು ಯಾವುದೋ ಶಾರ್ಟಲ್ಲಿ. ಕಾಂಪೌಂಡ್ ಏನು ಇಳಿಬೇಕಾರೆ ಇಲ್ಲಿ ಇಳಿಯಮ್ಮ ಅಂದರೆ ಮಗನ ಮೇಲೆ ಹಿಂಗೆ ತಿಳಿಸ್ಕೊಟ್ಟು ಇಳಿದೇ ಹೋಗತ್ತಾಗಿ ಮಚ್ಚಿಡ್ಕೊಂಡು ಅದನ್ನು ಹೊಟ್ಟೆ ಇಲ್ಲ, ಕೆಳ ಕೂತಿದ್ನಲ್ಲ ಮಗನೇ ಬಸ್ಸಿಗಾದಲ್ಲ, ಇಲ್ಲಿಕ್ಕಮ್ಮ ಅಂದ್ರೆ ಕಾಲಿ ಇಕ್ಕು ಮೂಗೆಲ್ಲ ತಿರುಗಿಸಿ ಅದೊಂಥರ ಹಂಗೆ ತುಂಬ. ಅದೇ ಹೇಳ್ತಾನಲ್ಲ, ಹಳೇದು ತುಂಬ ಆಗುತ್ತೆ. ಇಷ್ಟು ಚೆನ್ನಾಗಿತ್ತು ಬದುಕು ನಾವು ಒಟ್ಟು ನಮ್ಮ ಜೀವನ ಅಂತ. ನನಗೇನ ಹೇಳ್ಬಿಟ್ಟಿದ್ದಾಗ ನಾವು ರಿಲೀಸ್ ಟೈಮ್ ನಾನು ಏನು ಮಾತಾಡಿ, ಅದಕ್ಕೋಸ್ಕರ ನಮ್ಮ ನಿರ್ಮಾಪಕರು ಒಳ್ಳೇದಾಗಲಿ. ಇನ್ನು ಮಂಜುವರ ಜೊತೆ ಕೆಲಸ ಮಾಡಿದ್ರೆ ಭಾಳ ಖುಷಿ ಆಗುತ್ತೆ. ಯಾಕೆಂತಂದರೆ ಅವ್ರು ದೊಡ್ಡಪ್ಪ ಕನ್ನಡದ ಪ್ರತಿಪಾದಕರು, ಕೃಷ್ಣೇಗೌಡರು ಕನ್ನಡದ ತರಾವರಿಗಳನ್ನ, ಅದು ಸಿನಿಮಾ ಕನ್ನಡ ಆಗ್ಬೋದು, ಒಬ್ಬರು ರಾಜ್ಕುಮಾರ್ ಕನ್ನಡ ಆಗ್ಬೋದು, ಒಂದು ಮಂಡ್ಯ ಕನ್ನಡ ಆಗ್ಬೋದು, ಉತ್ತರ ಕರ್ನಾಟಕಕ್ಕೆ ಬೈಗಳು ಹೆಂಗಿರ್ತವೆ, ಯಾಕೆ ಬೈಗಳು ನಮ್ಗೆ ಅರ್ಥ ಆಗುತ್ತವೆ, ಯಾಕೆ ಬೈಗಳದಿಂದ ಸಂಬಂಧ ಬೆಳೆಸ್ಬಿಡ್ತೀವಿ ಟಕ್ಕಂದ್ಬಿಟ್ಟು. ಗೊತ್ತಿಲ್ಲ ನಿಮ್ಗೆ ಹೌದಲ್ವ, ಸೆಕೆಂಡ್ರಿ ಸಂಬಂಧ ಬೆಳೆಸ್ಬಿಡ್ತೀವಿ ಬೈಗಳಲ್ಲಿ. ಅದನ್ನೆಲ್ಲ ಪರಿಚಯ ಮಾಡ್ಕೊಡೋಂಥವ್ರು. ನನಗೆ ಎಷ್ಟೋ ಸರಿ ರವಿ ಟೈಮ್ ಮಾತಾಡ್ತಾ ಕೇಳಿದ್ವಿ, ಇಲ್ಲ ಮತ್ತೆ ಕನ್ನಡವನ್ನು ನಿಮ್ಮ ದೊಡ್ಡಪ್ಪವ್ರು ಮಾಡ್ಕೊಡ್ತಿದ್ದಾರೆ ಅಂದ್ಬಿಟ್ಟು. ಇಷ್ಟೆಲ್ಲ ಒಂದು ರೀತಿ ಕಾಳಜಿ ಇಟ್ಕೊಂಡು ಕನ್ನಡಿಗರಿಗೆ ನೋಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದಂಥ ಸಿನಿಮಾ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಶರಣು ಇದೇನು ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಪ್ರಾಂಶುಪಾಲ, ಪ್ರಿನ್ಸಿಪಲ್. ನನ್ನ ಜೊತೆಗೆ ಟೀಚಿಂಗ್ ಫ್ಯಾಕಲ್ಟಿ ಯಾರ್ಯಾರಿದ್ದಾರೆ ಹೇಳ್ಬೋದು ಸರ್? ಎಲ್ಲ ಹೇಳ್ಬೇಡಿ, ಬೇಡ. ಅಲ್ಲ, ಅದು ಕತೆ ಎಲ್ಲ ರಿವೀಲ್ ಆಗ್ಬಿಡುತ್ತೆ. ಬೇಡ ಇದ್ದಾರೆ, ಸುಮಾರು ಜನ ಇದ್ದಾರೆ ಸರ್. ನೀವು ಇದೀರಿ ಅನ್ಸುತ್ತೆ, ಗೊತ್ತಿಲ್ಲ. ವಿಜಯ್ ಸರ್ ಇದ್ದಾರೆ. ಸೊ ಇಲ್ಲಿ ನಾನು ಪ್ರಿನ್ಸಿಪಲ್
ನಾರ್ಮಲ್ ಅಲ್ಲ, ಈಗ ನಾರ್ಮಲ್ ಇದ್ದೀನಿ, ಆದರೆ ಸಿನಿಮಾದಲ್ಲಿ ಒಂದು ತುಂಟತನ ಇದೆ, ಜೀವನ ಬಗ್ಗೆ ಒಂದು ಸೂಕ್ಷ್ಮತೆ ಇದೆ. ಪ್ರತಿ ವಿಚಾರನ ಮನೆ ಚರ್ಚೆ ಮಾಡೋದನ್ನ ಕಾಲೇಜಲ್ಲಿ ಚರ್ಚೆ ಬೇಡ ಸರ್, ಬೇಡ. ಈ ತರದ್ದು ಒಂದು ಕ್ಯಾರೆಕ್ಟರ್ ತುಂಬಾ ನನಗಂತೂ ಖುಷಿ ಕೊಟ್ಟಂತ ಪಾತ್ರ. ಇಲ್ಲಿ ಈ ಸಿನಿಮಾದಲ್ಲಿ ವಿಶೇಷ ಏನಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಸಿನಿಮಾ ರಂಗ ಇರುವಂತಹ ಈ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕರು ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಯಾವ ಗುರು ಸಿನಿಮಾ ಮಾಡ್ತಿದಾರ ಅನ್ನೋ ತರ ಆಗ್ಬಿಟ್ಟಿದೆ. ಅಂದ್ರೆ ಆ ನಿಟ್ಟಿನಲ್ಲಿ ನಮ್ಗೆ ಇವತ್ತು ಒಳ್ಳೆ ಸಿನಿಮಾನ ಕಟ್ಕೊಡೋದಕ್ಕೆ ಸಹಾಯ ಮಾಡಿದಂತಹ ಲೋಹಿತ್ ಅವರಿಗೆ, ಅಂದ್ರೆ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ವಿಶೇಷವಾದ ಚಿತ್ರರಂಗಕ್ಕೆ, ಕನ್ನಡ ಸಿನಿಮಾಗಳಿಗೆ ಶ್ರದ್ಧೆ ಇರುವಂತಹ ನಿರ್ಮಾಪಕರು ಸಿಕ್ಕಿದ್ದಾರೆ. ಇವರನ್ನ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಸಿನಿಮಾಗಳು ಬೇಕು. ಇದಂತೂ ವಿಶೇಷವಾಗಿದೆ ಅಂತ ಆಲ್ರೆಡಿ ಸಿನಿಮಾ ತಂಡ ಮಾತಾಡ್ತಾ ಇದೆ. ನಿಮಗೆ ಧನ್ಯವಾದ ಸರ್, ನಮ್ಮನ್ನು ಹಾಕೊಂಡು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೆಯೇ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್ ಅವರು ಸಿನಿಮಾನ ಫ್ಯಾಮಿಲಿ ಸಮೇತ, ಅಂದ್ರೆ ಕುಟುಂಬ ಸಮೇತರಾಗಿ ನೋಡುವಂಥದ್ದು, ಯಾವುದೇ ಅಶ್ಲೀಲ ಸಂಭಾಷಣೆಗಳಿಲ್ಲದೆ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಕಟ್ಟಿಕೊಡೋದಕ್ಕೆ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾರ್ಥಕವಾಗಿದೆ, ನಿಮಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಅಜಯ್ ರಾವ್ ಸರ್ ಇವತ್ತು ವಿನ್ನಿಂಗ್ ಫಾರ್ಮುಲಾ, ಗೆಲ್ಲುವಂತ ಒಂದು ಫಾರ್ಮುಲಾನ ಕಂಡುಕೊಂಡಿದ್ದೀರಾ ಅಂತ ನನಗನ್ಸುತ್ತೆ ಯುದ್ಧಕಾಂಡದ ಮೂಲಕ. ಇದು ನಾನು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಯುದ್ಧಕಾಂಡದಲ್ಲಿ. ಅವರ ಅಪ್ರೋಚ್ ಇದೆಯಲ್ಲ, ಇದು ಪ್ರತಿಯೊಬ್ಬ ನಾಯಕ ನಟನಿಗೂ ಬೇಕು ಅಂತ ನನಗನ್ಸುತ್ತೆ. ಅಂದ್ರೆ ಗೆಲ್ಲಬೇಕು ಅನ್ನೋ ಛಲ ಇನ್ಸ್ಪೈರ್ ಆಗಿದ್ದೀರಾ ಸರ್ ನೀವು ಸಾಕಷ್ಟು ಜನಕ್ಕೆ. ಸೊ ಈ ಥರದ್ದು ಒಂದು ಇನ್ಸ್ಪಿರೇಷನ್, ಆ ಮೂವು, ಆ ನಡೆ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ನಡೆದಂಥ ರೀತಿ ಯುದ್ಧಕಾಂಡದ ಸಮಯದಲ್ಲಿ ನಮಗೆಲ್ಲ ಒಂದಷ್ಟು ಧೈರ್ಯ ಕೊಟ್ಟಿದೆ. ಕನ್ನಡ ಚಿತ್ರರಂಗ ಸೋಲಲ್ಲ, ಗೆಲ್ತಾ ಇದೆ, ನಾವು ಮುಂದಕ್ಕೆ ಹೆಜ್ಜೆ ಇಡಬಹುದು ಅನ್ನೋ ಭರವಸೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ 100% ಗೆಲ್ಲತ್ತೆ. ನಾವೆಲ್ಲ ಗೆಲ್ಲುವ ನಿಟ್ಟಿನಲ್ಲಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮಾಧ್ಯಮದ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಡೈರೆಕ್ಟ್ ಒಂದು ಲುಕ್ ಕೊಟ್ಟರು, ಹಂಗೆ ಚೇಂಜ್ ಮಾಡಿಬಿಟ್ಟಿದ್ರು. ವಿಜಯ್ ಚೇಂಬರ್ ಸರ್, ಎಲ್ಲ ಇನ್ಫಾರ್ಮೇಶನ್ ಸರಿಂದಾನೆ ಸಿಕ್ಬಿಟ್ಟಿದೆ. ನಾನು ಇದರಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್. ಇದರಲ್ಲಿ ನಾನು ಕೆಮಿಸ್ಟ್ರಿ. ಇವ್ರದಕ್ಕೆ ಕೌಂಟರ್ ಡೈಲಾಗ್, ಕೆಮಿಸ್ಟ್ರಿ ಕೂಡ ಬಯಾಲಜಿ ಅಲ್ಲ ಅಂತ ಅವ್ರು ಹೇಳ್ಬಿಟ್ರು. ಅದೇ ನನಗೆ ಇದರಲ್ಲಿ ಒಂದು ವಿಶೇಷ ಅನುಭವ ಏನು ಅಂದರೆ, ಒಂದಷ್ಟು ಕೆಮಿಕಲ್ ಫಾರ್ಮುಲಾಗಳು ಇಟ್ಕೊಂಡು ಒಂದಷ್ಟು ಡೈಲಾಗ್ಸ್ ಎಲ್ಲ ಬರೆದಿದ್ರು. ಅದನ್ನು ಹೇಳಬೇಕಾದ್ರೆ ಸ್ವಲ್ಪ ಸರ್ಕಸ್ ಆಯಿತು, ಬಟ್ ತುಂಬ ವೆಲ್ ಪ್ರಿಪೇರ್ ಮಾಡಿದ್ರು ಮುಂಚೆನೆ. ಇದು ಹೀಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ನೆನಪಿಟ್ಕೊಂಡು, ನಾನು ಸೈನ್ಸ್ ಸ್ಟೂಡೆಂಟೇ, ಬಟ್ PUCನಲ್ಲಿ ಹೋಗಿತ್ತು ನಂದು ಕೆಮಿಸ್ಟ್ರಿ. ಸೊ ಹಾಗಾಗಿ ನನಗೆ ಕಷ್ಟ ಆಯಿತು, ಬಟ್ ತುಂಬಾ ಸೊಗಸಾಗಿ ಸ್ಕ್ರೀನ್ ಪ್ಲೇ ಮಾಡಿದರು. ಮಂಜು ಸ್ವರಾಜ್ ಸರ್ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತುಂಬ ಡೀಟೈಲಿಂಗ್ ಆಗಿರುತ್ತೆ. ಸೊ ನಾವು ಇನ್ವಾಲ್ವ್ ಆಗೋದಕ್ಕೆ ತುಂಬ ಮಜಾ ಇರುತ್ತೆ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು. ಮತ್ತು ಪ್ರೊಡ್ಯೂಸರು ಅಷ್ಟೇ, ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು. ತುಂಬ ಖುಷಿ ಆಯಿತು ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದು. ಸರ್ ಅಜಯ್ ರಾವ್ ಸರ್ ಜೊತೆ ನಮ್ಮದು 3ನೇ ಫಿಲ್ಮು. ಯಾವ ಫಿಲ್ಮಲ್ಲಿ, ಆ 3 ಫಿಲ್ಮಲ್ಲೂ ಅಷ್ಟೇ ನನಗೆ ಅವ್ರ ಜೊತೆ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತಂದರೆ, ಅಲ್ಲ ಕೆಮಿಸ್ಟ್ರಿ ಲೆಕ್ಚರರ್ ಅಂದರೆ ಸ್ಕ್ರೀನ್ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂದರೆ, ಇಂಪ್ರೂವೈಸೇಷನ್ ಮಾಡಿದ್ರೆ ಎಷ್ಟು ಹಿತವಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂದರೆ, ಅದು ಗೊತ್ತಿಲ್ಲದೇನೆ ಡೆವಲಪ್ ಆಗಿಬಿಡುತ್ತೆ. ತುಂಬ ಅವರ ಸಹಜ ಅಭಿನಯನೇನೋ ನಮ್ಮನ್ನು ತುಂಬ ನೀಟಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗುತ್ತೆ. ಭಾಳ ಖುಷಿ ಆಗುತ್ತೆ ಸರ್. ಆಮೇಲೆ ಮಾಡಿರೋ ಕೃಷ್ಣಲೀಲಾ ಕೃಷ್ಣರಕ್ಕೂ ಎರಡೂ ನಮಗೆ ಒಳ್ಳೆ ಹೆಸರು ತಂದುಕೊಟ್ಟಿತ್ತು. ಸೊ ಸರಳ ಸುಪ್ರಾವು ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನು ತುಂಬ ಸಹಜವಾಗಿ ಅಭಿನಯ ಮಾಡ್ತಾಳೆ. ಹೆಂಗೆ ಅಂತಂದರೆ, ಎಷ್ಟು ಸಹಜವಾಗಿ ಅಂದರೆ, ಒಂದು ಶಾರ್ಟಲ್ಲಿ ಅಷ್ಟು ಇದು ಹೇಳ್ಬಿಡ್ತೀನಿ ಸಪರಲ್ಲಿ. ಒಂದು ಶಾರ್ಟಲ್ಲಿ ಪ್ಲಾನ್ ಮಾಡ್ತಾ ಇದ್ರು, ನಾನು ದೂರದಿಂದ ನೋಡ್ತಾ ಇದ್ದೆ. ಚೆಂಡೂರು ಬರ್ತಾರೆ, ನೀವು ಬೆಂಪೌಡ್ರು ಕಡಲೆ ಇಟ್ಟು ಬಾಯಲ್ಲಿ ಹಾಕೊಂಡಿರ್ತೀರಾ, ಅವ್ರು ನಿಮ್ಮನ್ನು ಮಾತಾಡಿಸ್ತಾರೆ, ನಮಸ್ಕಾರ ಅಂದಾಗ ನಮಸ್ಕಾರ ಅಂತೀರಾ ಅಂತ. ನನಗೆ ಇದೇನೋ ಚೀಟ್ ಮಾಡ್ತಾ ಬಿಡು, ಏನಕ್ಕೆ ಮಕ್ಕಳು ಬಂದು ಬೀಳೋಂಥದ್ದು ಏನು ತೆಗಿತಾರೆ ಅಂತ ನಾನು. ಸೊ ಏನೋ ಚೀಟ್ ಮಾಡಿ ಸಜೆಷನಲ್ಲಿ ಏನೋ ತೆಗಿತಾರೆ ಅಂತ.
ಕಾಂಬಿನೇಷನ್ ಶಾರ್ಟಲ್ಲೇ ಹುಡುಗಿ ಉಗಿಯಲ್ಲ ಅನ್ಕೊಂಡೆ. ನಮಸ್ಕಾರ ಅಂದ್ರು. ಅಷ್ಟು ಗನ್ ಪೌಡರ್ ಬಂದು ನನ್ನ ಮುಖದ ಮೇಲೆ ಬಿದ್ದಿದ್ದು. ತುಂಬ ಚೆನ್ನಾಗಿ ಬಂದಿದೆ ಸೀನು, ತುಂಬ ನಗ್ತೀರಾ. ಥ್ಯಾಂಕ್ ಯು ಬಿದ್ದಿದ್ದಕ್ಕೆ. ಇನ್ನೂ ಒಳ್ಳೊಳ್ಳೆ ಈ ಫಿಲ್ಮಲ್ಲಿ ಹಾಕಿದಷ್ಟು ಕಾಸ್ಟ್ಯೂಮ್ ನಾನು ಯಾವ ಫಿಲ್ಮಲ್ಲೂ ಹಾಕಿಲ್ಲ ಸರ್. ಅಷ್ಟು ವಿಭಿನ್ನವಾದ ಕಾಸ್ಟ್ಯೂಮ್ಸು. ಅಂದರೆ ಒಂದೊಂದು ಕಾಸ್ಟ್ಯೂಮ್ಗೂ ಅದರದೇ ಆದ ಒಂದು ಎಮೋಷನ್ ಇದೆ. ಅದೇ ಮಂಜು ಸ್ವರಾಜ್ ಅವರ ಸ್ಪೆಷಾಲಿಟಿ. ಭಾಳ ಖುಷಿಯಾಗಿದೆ ಸಿನಿಮಾದಲ್ಲಿ ಮಾಡಿದ್ದಕ್ಕೆ. ಸರ್, ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ಅಜಯ್ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ವಿಜಯ್ ಚಂದ್ರ ಚಿಕ್ಕಲಮ್ಮ, ಒನ್ಸ್ ಅಗೇನ್ ಪ್ರೀತಿಯ ಸ್ವಾಗತ. ಸರಳ ಸುಬ್ಬಾರಾವ್ ಫಸ್ಟ್ ಲುಕ್ ಈಗಷ್ಟೇ ಲಾಂಚ್ ಆಗಿದೆ. ಸಾಂಗ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಲಾಂಚ್ ಆಗುತ್ತೆ. ಟೀಮ್ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಎಸ್ ಪ್ಲೀಸ್ ಪ್ಲೀಸ್ ಎಲ್ರಿಗೂ ಶುಭ ಸಂಜೆ. ನಾವು ಕಲಾವಿದರಾಗಿ ಸುಮಾರು ಸಿನಿಮಾಗಳನ್ನು ಮಾಡ್ತೀವಿ, ಸುಮಾರು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತೀವಿ. ಆದರೆ ನಾನು ಇದನ್ನ ಮಾಡಿ ಐ ಥಿಂಕ್ 3 ವರ್ಷ ಆಯಿತು. ಈ ಸಿನಿಮಾ ರಿಲೀಸ್ಗೋಸ್ಕರ ತುಂಬ ವರ್ಷದಿಂದ ಕಾಯ್ತಾ ಇದ್ದೀನಿ. ನಾನು ಯಾವತ್ತೂ ಇದುವರೆಗೂ ಯಾವ ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಳಿಗಾಗಲಿ ಮೆಸೇಜ್ ಮಾಡಿ ಇದು ಯಾವಾಗ ಮಾಡ್ತೀರಾ ರಿಲೀಸ್ ಅಂತ ನಾನು ಇಲ್ಲಿವರೆಗೂ ಕೇಳಿಲ್ಲ. ಬಟ್ ಈ ಸಿನಿಮಾ ನನಗೆ ಅದು ಯಾಕೋ ತುಂಬ ಏನು ಹೇಳಬೇಕು, ಸಿನಿಮಾ ಬಗ್ಗೆ ನಾನು ಏನು ಹೇಳಬಾರ್ದಾದ್ರೂ ಹೇಳಬೇಕು. ಇದು ಅಂಥದ್ದೊಂದು ಈವೆಂಟ್ ಇದು. ನನಗೆ ಪಾತ್ರ ಪ್ಲಸ್ ಆ ರೆಟ್ರೋ ಕಥೆ ಏನಿದೆ, ಭಾಳ ನಮ್ಮ ಕನ್ನಡ ಸಿನಿಮಾದ ಹಳೆ ಸಿನಿಮಾಗಳ ಒಂದು ಸತ್ವ ಇರುವಂತಹ ಒಂದು ಸಿನಿಮಾ ಅಂತ ನಾನು ಹೇಳ್ಬೋದು. ನಾವು ಅನೇಕ ಕಾದಂಬರಿಗಳನ್ನು ಓದೋರು, ಕಾದಂಬರಿಗಳು ಓದಿದಾಗ ಏನು ಫೀಲ್ ಬರ್ತಿತ್ತು, ಈ ಸಿನಿಮಾ ನೋಡಿದಾಗ ಆ ಫೀಲ್ ಬರುತ್ತೆ. ಇದರಲ್ಲೂ ಅತ್ತೆ ಅಜಯ್ ರಾವ್ ಅವರಿಗೆ ಅಮನ್ ಕ್ಯಾರೆಕ್ಟರ್, ಅವ್ರ ಜೊತೆ ನಂದಿದು 3ನೇ ಸಿನಿಮಾ. ಏನಂದ್ರೆ ಲೋಹಿತ್ ಸರ್ ತುಂಬ ಬೆಂಬಲಿಗೆ ನಾನೇ ಬೇಕು ಅಂತ ನಮ್ಮ ಸ್ವರಾಜ್ ಸರ್, ಮನೋಜ್ ಸರ್ ಪ್ರೊಡ್ಯೂಸರು ಕೇಳ್ತಾ ಇದ್ದಾಗ ನನಗೆ ಕಥೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ದ ಮೇಕಿಂಗ್ ಆಫ್ ದ ಫಿಲ್ಮ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ವಿ ನೋ ಅಬೌಟ್ ಫಿಲ್ಮ್ ಟಿಲ್ ಡೇಟ್. ಅಂದ್ರೆ ಈಗ ಬರ್ತಾ ಇರೋ ಸಿನಿಮಾದ ಓಘ ಏನಿದೆ ಅಲ್ಲ, ಅದನ್ನು ಬಿಟ್ಟು ಹಟ್ಕೆ ಅಂತೀವಲ್ಲ, ಆ ಥರದ್ದು ಒಂದು ಕನ್ನಡ ಮಣ್ಣಿನ ಸೊಗಡು. ಅಂದ್ರೆ ನೀವು ಸ್ವಲ್ಪ ಒಂದು 70s and 80s ಹೋದಾಗ ಆಗಿನ ಮೊಬೈಲ್ ಇಲ್ಲದೆ ಇರುವಂತ ಕಾಲ, ಆಗಿನ ಜೀವನ ಹೇಗಿತ್ತು, ಆಗಿನ ಸಂಬಂಧಗಳು ಹೇಗಿದ್ವು, ಅದನ್ನ ಹೇಳುವಂತ ಒಂದು ಕಥೆ ಸರಳ ಸುಬ್ಬಾರಾವ್. ಹೆಸರು ಎಷ್ಟು ಮಜವಾಗಿದೆಯೋ ಅಷ್ಟೇ ಮಜವಾಗಿ ಸಿನಿಮಾ ಇದೆ. ನನಗನ್ಸುತ್ತೆ ಕನ್ನಡದ ಎಲ್ಲ ವೀಕ್ಷಕರು ಇದನ್ನ ಬಹಳ ವಿಭಿನ್ನವಾಗಿ, ಬಹಳ ರಸವತ್ತಾಗಿ ಇದನ್ನ ಎಂಜಾಯ್ ಮಾಡ್ತೀರಾ. ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಕಥೆ ಜೊತೆಗೆ ಮೇಕಿಂಗ್ ಕೂಡ ತುಂಬಾ ವಿಭಿನ್ನವಾಗಿದೆ. ಜಾಸ್ತಿ ನಾನು ಏನು ಹೇಳಕ್ಕಾಗಲ್ಲ. ದಟ್ಸ್ ಇಟ್ ಫ್ರಮ್ ಮೀ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಕೂತಿರುವಂತಹ ಎಲ್ಲ ಸೀನಿಯರ್ಸ್ಗೆ, ಅಜಯ್ ಸರ್ಗೆ ಮತ್ತು ಎಲ್ಲ ಹಿರಿಯರಿಗೆ ನನ್ನ ನಮಸ್ತೆ. ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು. ಈಗ ಅಜಯ್ ಸರ್, ನಾನು ಯೂಶಲಿ ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಜಿಮ್ಮಲ್ಲಿ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ. ಸೊ ನಾವು ಡೈಲಿ ಆಲ್ಮೋಸ್ಟ್ ಸಿಗ್ತೀವಿ, ಮಾತಾಡ್ತೀವಿ. ಬಟ್ ಅಜಯ್ ಸರ್ ನನ್ನನ್ನು ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಒಂದು ಪಾತ್ರಕ್ಕೆ ರೆಫರ್ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಆ್ಯಂಡ್ ನನಗೆ ಪಾತ್ರ ಕಥೆಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ಸುತ್ತೆ ಸಿನಿಮಾದಲ್ಲಿ. ಬಿಕಾಸ್ ಒಂದು ಇನ್ಸ್ಟಿಂಕ್ಟ್ಸ್ ಅಂತ ಎಲ್ರಿಗೂ ಮುಂದೆ ಇರುತ್ತೆ, ಅದು ವರ್ಕ್ ಆಗುತ್ತೆ. ನನಗೆ ಒಂದು ದೊಡ್ಡ ಪ್ರಾಜೆಕ್ಟು, ಒಂದು ಚೆನ್ನಾಗಿರೋ ಪ್ರಾಜೆಕ್ಟು ಆಗೋ ಟೈಮಲ್ಲಿ ಅದರಲ್ಲಿ ಒಂದು ಭಾಗ ಆಗಬೇಕು ಅಂತ ನನ್ನ ಆಸೆ. ಆಮೇಲೆ ಹಿರಿಯರು, ರಂಗನಾಥ ರಘು ಸರ್ ಥರದವರು ತುಂಬ ಹಿರಿಯರು ನನಗೆ ಸಿಕ್ಕಿದಾಗ ಕೆಲಸದ ಟೈಮಲ್ಲಿ ಹೇಳ್ತಿರ್ತಾರೆ, ಪಾತ್ರ ಯಾವಾಗಲೂ ಚಿಕ್ಕದು ದೊಡ್ಡದು ಅಂತಿರಲ್ಲ, ನೀನು ಹೆಂಗೆ ಅಭಿನಯಿಸ್ತೀಯಾ, ಹೆಂಗೆ ಅದನ್ನು ನಿಭಾಯಿಸ್ತೀಯಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಲಕ್ಕಿಲಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿಸಿದೆ ಅಂತ ನಂಬಿದ್ದೀನಿ. ಹೋಪ್ಫುಲಿ ಎಡಿಟಿಂಗಲ್ಲಿ ಚೆನ್ನಾಗಿ ಬಂದಿದೆ, ನೋಡಿರ್ತಾರೆ. ಚಿಕ್ಕ ಪಾತ್ರ, ತುಂಬ ಚಿಕ್ಕ ಪಾತ್ರ, ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳ್ತಾರೆ ನಮ್ಮ ಪ್ರೊಡ್ಯೂಸರು. ಬಟ್ ಗೊತ್ತಿಲ್ಲ ಇದು ಸ್ಪೆಷಲ್ ಅಪಿಯರೆನ್ಸು, ಗೆಸ್ಟ್ ಅಪಿಯರೆನ್ಸು ನನಗೆ ಅರ್ಥ ಆಗಲ್ಲ. ಬಟ್ ಈ ಮೂವಿ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಆಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಆಗುತ್ತೆ, ನನ್ನ ನಂಬಿಕೆನೂ ಇದೆ ನನಗೆ. ಸೊ ಆ್ಯಂಡ್ ಲೋಹಿತ್ ಸರ್ ಪ್ರೊಡ್ಯೂಸರ್, ಹೌದು ಪ್ರೊಡ್ಯೂಸರ್ ಅವರು. ಬಟ್ ಪ್ರೊಡ್ಯೂಸರ್ಗಿಂತ ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಎಲ್ಲರೂ ಪ್ರೊಡ್ಯೂಸರ್ ಅಂತಲೇ ಕರೀತಾರೆ, ಬಟ್ ನನಗೆ ತುಂಬ ಒಳ್ಳೆಯ ಮನುಷ್ಯ ಅಂತ ಅನಿಸುತ್ತೆ.
ಯಾಕಂದ್ರೆ ಒಬ್ಬ ಕಲಾವಿದ ಕ್ಯಾರವನ್ ಕೊಟ್ಟು ಕ್ಯಾರವನ್ ಬಂದು ಎಲ್ಲ ಕರೆಕ್ಟ್ ಆಗಿದೆ ಅಂತ ಕೇಳ್ತಾರೆ. ಇಷ್ಟೊಂದು ಆಗಿರ್ಬೇಡಿ ಸರ್, ಕಷ್ಟ ಆಗುತ್ತೆ. ಅದು ಇಂಡಸ್ಟ್ರಿಗೆ ಬಂದ್ಬಿಟ್ಟು ಇಷ್ಟೊಂದು ಆಗ್ಬಿಟ್ಟು ನಾವು ಹಿಂಗೆ ಮಾಡೋಕ್ಕೆ ಸರ್ ತುಂಬ ಥ್ಯಾಂಕ್ಸ್. ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ರಿ, ಎಸ್ಪೆಷಲಿ ನಮ್ಮೂರಲ್ಲಿ ಅಷ್ಟು ಚೆನ್ನಾಗಿ ಕೇರ್ ತೊಗೊಂಡು ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಮಂಜು ಸರ್ ಈಗ ಡೈರೆಕ್ಟರ್ಗೆ ಒಂದು ಯೂಶಲಿ ಏನೋ ಒಂದು ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಗೆ ಆ ಡೈರೆಕ್ಟರ್ ಸ್ಥಾನನೇ ಒಂದು ತುಂಬ ದೊಡ್ಡದು ಸ್ಥಾನ. ಅದು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಏನೋ ಒಂದು ಗತ್ತಿರುತ್ತೆ, ಒಂದು ಆಟಿಟ್ಯೂಡ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಒಂದು ಪೊಸಿಷನ್ಗೆ ಬಂದಾಗ ಹೀರೋಗೆ ಒಂದು ಆಟಿಟ್ಯೂಡ್ ಬಂದಿರುತ್ತೆ, ಆ ಪೊಸಿಷನ್ಗೆ ಹೋದಾಗ ಆ ಪಾತ್ರಕ್ಕೆ ಆ ಪೊಸಿಷನ್ಗೆ ಒಂದೊಂದು ಗತ್ತಿರುತ್ತೆ. ನಿರ್ದೇಶಕರು ತುಂಬಾ ಚೆನ್ನಾಗಿ ಎಲ್ಲಾರನ್ನೂ ಒಂದೇ ತರ ಮಾತಾಡಿಸ್ತಾರೆ. ಇದು ತುಂಬಾ ಇಷ್ಟ ಆಗುವಂತ ಗುಣ. ಪ್ರತಿಯೊಂದು ಪಾತ್ರಧಾರಿಗಳನ್ನು ಒಂದೇ ತರ. ಈಗ ನಾನು ಹೀರೋ ಮಾಡಿರ್ಬೋದು, ಅದು ಸೆಕೆಂಡ್ರಿ, ಬಟ್ ನಾನು ಈ ಪಿಕ್ಚರ್ ಅಲ್ಲಿ ಒಂದು ಪಾತ್ರ ಮಾಡ್ತಿದ್ದೀನಿ ಅಂತ ಅಷ್ಟು ಚೆನ್ನಾಗಿ ನರೇಶನ್ ಕೊಟ್ಟು ಅವ್ರು ಬರೀ ನನ್ನ ಪಾತ್ರದ ಬಗ್ಗೆ ಮಾತ್ರ ಹೇಳ್ಬೋದಾಗಿತ್ತು, ಇಡೀ ಸಿನಿಮಾ ಕತೆ ಹೇಳಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನ ಹೇಳ್ಕೊಟ್ಟು ಆ ಪಾತ್ರನ ಹಿಂಗೆ ಎಮೋಷನ್ಸ್ ಬರಬೇಕು ಅಂತ. ಅಫ್ಕೋರ್ಸ್ ಅವರ ಸಿನಿಮಾ ಶ್ರಾವಣ ಸುಬ್ರಹ್ಮಣ್ಯ ಅವೆಲ್ಲ ನೋಡಿ ತುಂಬ ಇನ್ಸ್ಪೈರ್ ಆಗಿದೆ ನಾನು. ಅಂದರೆ ಇಷ್ಟು ಒಳ್ಳೆ ಡೈರೆಕ್ಟರ್ ಹತ್ರ ನಾವು ಸಿಗ್ಬೇಕಪ್ಪ ಅಂತ. ಆ್ಯಂಡ್ ಅದೇ ಆ ಕಬ್ಬು ಕರೆಕ್ಟಾಗಿ ಆ ಮೆಷಿನ್ಸ್ ಎಲ್ಲ ಹಿಂಡುತ್ತಲ್ಲ, ಅದು ಅಂಥವ್ರ ಹತ್ರ ಸಿಕ್ಕಿದ್ರೇ ಅದು ರಸ ಗೊತ್ತಾಗೋದು. ಸೊ ಚೆನ್ನಾಗಿ ಕೆಲಸ ತೆಗೆಸಿದ್ದಾರೆ ಅಷ್ಟೇ. ಅಜಯ್ ಸರ್, ನಾವೇನು ಸೀನಿಯರಿಂದ ನಾವೇನು ಕಲಿಬೋದು, ಮೇನ್ ನನಗೆ ಅವರಲ್ಲಿ ಇಷ್ಟ ಆಗೋದು ಡಿಸಿಪ್ಲಿನ್. ಆ ಡಿಸಿಪ್ಲಿನ್ನ ಫಾಲೋ ಮಾಡಿದ್ರೆ ಇನ್ನು ಮಿಕ್ಕಿದ್ದು ಇನ್ನು ನೀವು ಬೇರೆ ಏನೇನೆಲ್ಲ ಮಾಡ್ತೀರಾ ಅದೆಲ್ಲ ಸೆಕೆಂಡ್ರಿನೇ. ಡಿಸಿಪ್ಲಿನ್, ಡೆಡಿಕೇಶನ್ ಮತ್ತು ಟೈಮ್ ಸೆನ್ಸ್, ಶೂಟಿಂಗ್ ಹೋಗೋ ಟೈಮ್ ಸೆನ್ಸ್ ಪ್ರತಿಯೊಂದು ಚಿಕ್ಕದು ಒಂದಷ್ಟು ಇರುತ್ತೆ. ಇದೆಲ್ಲ ಅವ್ರನ್ನ ನೋಡಿ ಕಲಿತಿರ್ತೀನಿ. ಆ್ಯಂಡ್ ಶಮೀಲ್ ಅವರ ಥ್ಯಾಂಕ್ಸ್. ಅವ್ರ ಕಣ್ಣು ಬಗ್ಗೆ ನೀವು ಮಾತಾಡಿದ್ರೆ ಬಿಗಿನಿಂಗಲ್ಲೇ ತುಂಬ ಜನ ಅವ್ರ ಕಣ್ಣು ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಯಾಕಂದರೆ ಅಜಯ್ ಸರ್ ಕಣ್ಣು ತುಂಬ ಸ್ಪಾರ್ಕಲಿಂಗ್, ತುಂಬ ಶಾರ್ಪ್ ಇದೆ. ಆ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಲೈನ್ಸ್ ಮರ್ತೋಗ್ತಿದ್ದೆ, ಹಿಂಗೆ ಇವರು ಇಷ್ಟು ಬೇಗ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಿ ಅದನ್ನು ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾರೆ, ಡೈಲಾಗ್ ಇಲ್ಲ ಅಂದ್ರೂ ಈ ಥರನೂ ಹೇಳ್ಬೋದಾ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಅದು ಕೂಡ ಒನ್ ಆಫ್ ದ ರೀಸನ್ ಆ ಸಿನಿಮಾ ಒಪ್ಕೊಳ್ಳೋಕ್ಕೆ. ನಿಮ್ಮಿಂದ ಒಂದಷ್ಟು ಆ್ಯಕ್ಟಿಂಗ್ ಒಂದು ಟ್ರಿಕ್ಸ್ ಇರುತ್ತೆ ನಿಮ್ದೆಲ್ಲ, ಅದನ್ನೆಲ್ಲ ಕಲಿಬೇಕಾಗಿತ್ತು ನಾನು, ಅದೆಲ್ಲ ಕಳ್ತನ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ರಜನಿ ಸರ್, ಆ್ಯಂಡ್ ನೀವು ದೊಡ್ಡ ಸಿನಿಮಾಗೆ ಮ್ಯೂಸಿಕ್ ಕೊಡ್ತೀರಾ. ನಂದು ಒಂದು ಸಿನಿಮಾಗೆ ಮ್ಯೂಸಿಕ್ ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ ಯು. ಈ ಸಿನಿಮಾ ನಾನು ಒಂದು ಭಾಗ ಆಗಿದ್ದೀನಿ. ನಾನು ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಥ್ಯಾಂಕ್ ಯು. ರಘು ಸರ್ ನಾನು ಸುಮಾರು ಹಾಸನ್ ಹತ್ರ, ಸಾರಿ ಅಂದರೆ ತುಂಬ ಜನ ಎಲ್ಲ ಗೊತ್ತಿರೋರು ಇದ್ದಾರೆ ಟೀಮಲ್ಲಿ, ಅವ್ರ ಜೊತೆಲ್ಲ ವರ್ಕ್ ಮಾಡ್ಬಿಟ್ಟಿದ್ದೀನಿ. ಅವ್ರ ಬಗ್ಗೆ ಎಲ್ಲ ಚೂರು ಮೆನ್ಷನ್ ಮಾಡಲೇಬೇಕು ಹೇಳ್ತಿದ್ದೀನಿ. ನಾನು ರಘು ಸರ್ ಈಗ ರುಕ್ಮಿಣಿ ವಸಂತ ಒಂದು ಸಿನಿಮಾ ಮಾಡಿದ್ದೀನಿ. ಸಾರಿ, ಸ್ಟೇಜ್ಗೆ ನನ್ನ ಮೂವಿ ಹೆಸರು ಚೂರು ಪ್ರಮೋಟ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ರುಕ್ಮಿಣಿ ವಸಂತ ಅಂತ ಸಿನಿಮಾ ರಿಲೀಸ್ ಆಗುತ್ತೆ. ನಾನು ರಘು ಸರ್ ಮೇಜರ್ ಪಾತ್ರ ವಹಿಸಿದ್ದೀವಿ. ಅಪ್ಪನ ಪಾತ್ರ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ತುಂಬ ಕೋಚಿನೆಸ್ ಇದೆ. ತುಂಬ ಅಂದರೆ ಅವರಿಂದ ಅಷ್ಟೇ ಕಲಿತಾನೆ ಇರ್ತೀನಿ. ನನಗೆ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಬೇರೆ ಇನ್ಸ್ಟಿಟ್ಯೂಷನ್ ಯಾರು ಹೋಗಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ. ಇಂಥವ್ರ ಹತ್ರ ಕೆಲಸ ಮಾಡಿ ಒಂದಷ್ಟು ಕಲಿತಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಸ್ಪೆಷಲಿ ಸಾರಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದರಲ್ಲಿ ನಮಗೆ ಡೈರೆಕ್ಟರು, ನಿರ್ಮಾಪಕರು, ಹೀರೋಯಿನ್ ಎಲ್ಲರೂ ಎಷ್ಟು ಇಂಪಾರ್ಟೆಂಟ್. ಎಲ್ಲರೂ ಎಷ್ಟು ಇಂಪಾರ್ಟೆಂಟು, ಕಾಸ್ಟ್ಯೂಮರು ಅಷ್ಟೇ ಇಂಪಾರ್ಟೆಂಟು. ಬಿಕಾಸ್ ಈ ಕಾಸ್ಟ್ಯೂಮರ್ ನೋಡಿ, ಕಾಸ್ಟ್ಯೂಮರ್ದು ಆಮೇಲೆ ಆ ಡಿಸೈನರ್ಗೂ ಕೂಡ ಫ್ಯಾನ್ಸ್ ಇದೆ ಆಲ್ರೆಡಿ. ರಂಜಿತ್ ಅಂತ ವಿರಾಟ್ ಕೊಹ್ಲಿ ಅವ್ರಿಗೆಲ್ಲ ಡಿಸೈನ್ ಮಾಡಿದ್ದಾರೆ. ಅವ್ರಿಗೆ ಡಿಸೈನ್ ಮಾಡಿದವ್ರು ನಮಗೂ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನ ನಮಗೆ ಒಂದು ಸರ್ಫೇಸಲ್ಲಿ ಗೊತ್ತಿರುತ್ತೆ, ಒಂದು ಲೇಯರಲ್ಲಿ. ಅದರ ಅಂತರಾಳಕ್ಕೆ ಹೋಗಿ ಈ ಸೀನಲ್ಲಿ ಏನಿರುತ್ತೆ, ಹುಡುಗಿ ಏನು ಮಾತಾಡ್ತಾರೆ, ಏನಾಗಿರುತ್ತೆ, ಏನು ನಡೀತಿರುತ್ತೆ, ಅವರಿಬ್ಬರಲ್ಲಿ ಕೆಮಿಸ್ಟ್ರಿ ಚೆನ್ನಾಗಿತ್ತು ಅಂದರೆ ಒಂದು ಕಲರ್ ಕೋಡ್ ಕೊಟ್ಟಿರ್ತಾರೆ. ಅವರಿಬ್ಬರಲ್ಲಿ ಏನೋ ಒಂದು ಮನಸ್ತಾಪ ಇತ್ತು ಅಂದರೆ ಬೇರೆ ಕಲರ್ ಕೊಟ್ಟಿರ್ತಾರೆ. ಆ ಸೀನ್ ಹ್ಯಾಪಿ ಆಗಿದ್ರೆ ಒಂದು ಕಲರು, ಸ್ಯಾಡ್ ಆಗಿದ್ರೆ ಒಂದು ಕಲರು. ಇಬ್ಬರಲ್ಲಿ ಯಾವ ಕಲರ್ ಮ್ಯಾಚ್ ಮಾಡಬೇಕು ಅನ್ನೋದು ಇಷ್ಟು ಡೀಟೇಲಿಂಗ್ ಆಗಿ ಒಬ್ಬ ಡಿಸೈನರ್ ವರ್ಕ್ ಮಾಡ್ತಾರೆ ಅಂದರೆ ಗ್ರೇಟ್. ಅಂತ ವರ್ಕರ್ ನನ್ನ ಲೈಫಲ್ಲೇ ನೋಡಿಲ್ಲ, ಅಷ್ಟು ಒಳ್ಳೆಯ ಡಿಸೈನರು. ಸೊ ರಂಜಿತ್ ಬಗ್ಗೆ ಮೂವಿ ರಿಲೀಸ್ ಆಗುವಷ್ಟರಲ್ಲಿ ಗೊತ್ತಾಗುತ್ತೆ, ರಿಲೀಸ್ ಆದಮೇಲೆ ತುಂಬ ಚೆನ್ನಾಗೇ ಗೊತ್ತಾಗುತ್ತೆ ಅವ್ರ ಬಗ್ಗೆ ಅಂತ ಒಳ್ಳೆ ವರ್ಕರ್ ಅಂತ. ಆ್ಯಂಡ್ ಮೀಶಾ ಎಲ್ಲರೂ ಬರೀ ಹೀರೋಯಿನ್ ಅನ್ನೋರೇ ಸುಭಾಕ ಅಂತಿದ್ರು. ಪಾಪ ಯಾರು ಹೆಸರು ಹೇಳಿರಲಿಲ್ಲ. ಮೀಶಾ ಕನ್ನಡದವರಲ್ಲ ಅಂದ ತಕ್ಷಣ ಯೂಶಲಿ ಹಿಂಗೆ ಮಾಡ್ತಾರೋ, ಭಾಷೆ ಅರ್ಥ ಆಗಲ್ಲ, ಮಾಡಲ್ಲ, ಎಮೋಷನ್ಸ್ ಹೇಳ್ಕೊಟ್ಟದನ್ನ ಕಲ್ತ್ಕೋತಾರ, ಹಾಗೆ ಕೊಡ್ತಾರ.
ಅಥವಾ ಆ ಕೌಂಟರ್ ಡೈಲಾಗ್ ಇದ್ದಾಗ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಇವೆಲ್ಲ ಗೊತ್ತಿರಲ್ಲ. ಬಟ್ ಭಾಷೆ ಆ್ಯಕ್ಚುಲಿ ಕನ್ನಡ ಭಾಷೆ ಗೊತ್ತಿದ್ದವ್ರಿಗೂ ಕೂಡ ಒಂದೊಂದ್ಸಲ ಡೌಟ್ ಬರ್ಬೋದು, ಇವ್ರಿಗೆ ಆ ಡೌಟೇ ಬಂದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗೊತ್ತಿರಲಿಲ್ಲ ನೀವು ಇಷ್ಟೊಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ಆ್ಯಂಡ್ ಅಜಯ್ ಸರ್ ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ದೀರಾ, ಅದು ಅಲ್ಲೇ ಗೆದ್ಬಿಟ್ಟಿದ್ದೀರಾ. ಆ್ಯಂಡ್ ಹೋಪ್ಫುಲಿ ಮಂಜು ಸರ್ ತುಂಬ ಖುಷಿಯಾಗಿರ್ತಾರೆ, ಹೀರೋಯಿನ್ ಪೇರ್ ವರ್ಕ್ ಆಗಿದೆ ಅಂತ. ಎನಿವೇಸ್ ಥ್ಯಾಂಕ್ ಯು, ಜಾಸ್ತಿ ಮಾತಾಡ್ಬಿಟ್ಟೆ, ಥ್ಯಾಂಕ್ ಯು ಸೋ ಮಚ್. ಇಟ್ ಇಸ್ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಅಜ್ಮಿ ಸರ್. ಕಂಗ್ರಾಚುಲೇಷನ್ಸ್. ನಮ್ಮ ಸರಳ ಸುಬ್ಬರಾವ್ನ ಮೊದಲ ಹಾಡು ಈಗಷ್ಟೇ ಲಾಂಚ್ ಆಯಿತು, ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬಾ ಖುಷಿ ಆಗ್ತದೆ. ಮೊದಲದಾಗಿ ಇಲ್ಲಿ ನಿರ್ದೇಶಕರಿಗೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು, ಎಲ್ಲ ಹಿರಿಯರಿಗೂ, ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಹೋಗ್ತಿರೋ ಅಬ್ಬರದ ಸಂಗೀತದಲ್ಲಿ ನನಗೆ ಒಂದು ರಿಲೀಫ್ ಸಿಕ್ಕಿದಂಗೆ ಇದೆ ಸರಳ ಸುಬ್ಬರಾವ್ ಆಲ್ಬಮ್. ಯಾಕಂದ್ರೆ ನನ್ನ ಮನಸಾರೆ ಗೊತ್ತು, ಜಸ್ಟ್ ಮೆಲೋಡಿ, ಬೇರೆ ಏನಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಒಳ್ಳೆ ಮೆಲೋಡಿ ಮಾಡಬೇಕು ಅಂತ ಮನಸಾರೆ ಮಾಡಿರೋಂಥ ಎಲ್ಲ ಹಾಡುಗಳು ಆ ಮೆಲೋಡಿಸಲ್ಲಿ ಮಾಡಿದ್ದೀನಿ. ಸೊ ನನಗೆ ತುಂಬ ಸಂತೋಷ ಇದೆ ಆ್ಯಕ್ಚುಲಿ ನನಗೆ, ಯಾಕಂದರೆ ಆ ಒಂದು ಟೈಮ್ ಪೀರಿಯಡ್ ಆದ್ದರಿಂದ. ಸೊ ಎಲ್ಲೂ ನಮಗೆ ರಶ್ ಇಲ್ಲ, ಎಲ್ಲೂ ರೇಸ್ ಇಲ್ಲ, ಇದರಲ್ಲಿ ನಮ್ಮದು ಹಿಟ್ ಆಗಬೇಕು ಆ ಥರ ಎಲ್ಲ, ಒಂದು ಒಳ್ಳೆ ಹಾಡು ಮಾಡಬೇಕು ಅನ್ನೋದು. ಸೊ ಮನಸಾರೆ ಎಂಜಾಯ್ ಮಾಡ್ಕೊಂಡು ನಾನು ಈ ಹಾಡುಗಳನ್ನ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರೊಡ್ಯೂಸರ್ ರೋಹಿತ್ ಅವ್ರಿಗೂ ಮತ್ತು ನನ್ನ ಸ್ನೇಹಿತ ಮಂಜು ಸ್ವರಾಜ್ ಅವ್ರಿಗೂ, ನನ್ನ ಪ್ರೀತಿನ ಮಂಜಣ್ಣ ಅಂತ ಇದ್ದೀನಿ. ಸೊ ಮಂಜಣ್ಣನಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ಆಗ್ತಾಯಿದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಕ್ಚುಲಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲಸಗಳು ನಡೀತಾ ಇದೆ. ಹಿಂಗಿತ್ತ ಒಂದು ಸಮಯ, ಹಿಂಗಿತ್ತ ನಮ್ಮ ದೇಶದಲ್ಲಿ ಜೀವನ ಹೀಗಿತ್ತ ಅನ್ನೋದನ್ನ ತುಂಬ ಚೆನ್ನಾಗಿ ಜ್ಞಾಪಿಸುತ್ತೆ. ನಾವು ಬೆಳೆದು ನನಗೆ ಜ್ಞಾಪಕ ಇರೋ ಟೈಮಲ್ಲಿ ಅದೊಂದು ತುಣುಕನ್ನ ನೋಡಿದ ಜ್ಞಾಪಕ ಇದೆ ಅಷ್ಟೇ. ಅಷ್ಟೊಂದು ನಾವು ನೋಡೋಷ್ಟೊತ್ತಿಗೆ ಟಿ ವಿ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಅದಕ್ಕಿಂತ ಮುಂಚೆ ಹೇಗಿತ್ತು ಒಂದು ಜೀವನ ಅನ್ನೋದನ್ನ, ಹೇಗಿತ್ತು ನಮ್ಮ ಮೈಸೂರು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನ್ನ ತಾತ ಅಜ್ಜಿ ಮೈಸೂರೇ ಆದ್ರಿಂದ ನನಗೆ ಅದ್ರ ಜೀವನದ್ದು ಸ್ವಲ್ಪ ಜ್ಞಾಪಕ ಇದೆ. ಸೊ ಇದಕ್ಕೆ ತುಂಬ ಮನಸ್ಸಿಗೆ ಹತ್ತಿರವಾದ ಒಂದು ಸಿನಿಮಾ. ಮತ್ತೆ ಸಿನಿಮಾದಲ್ಲಿ ಪ್ರತಿ ಕಲಾವಿದರು ತುಂಬ ಚೆನ್ನಾಗಿ ಅವರ ನಟನೆಯನ್ನ ಮಾಡಿದ್ದಾರೆ. ನಮ್ಮ ಸರಳ ಸುಬ್ಬರಾವ್ ಅವರು ಇರ್ಬೋದು ಇಬ್ರು, ಆ್ಯಂಡ್ ನಮ್ಮ ರಗಣ್ಣ ಹೇಳೋದೇ ಬೇಡ, ಅವರು ಕೆಲವೊಂದು ಎಮೋಷನಲ್ ಸೀನ್ಸ್ ಮಾಡ್ತಾರೆ. ರೈಟ್ ಫ್ರಮ್ ದುನಿಯಾ ಎಷ್ಟೋ ಸಿನಿಮಾ ಅವ್ರ ಸಿನಿಮಾ ಮಾಡಿದ್ರೆ ನಾನು ಮ್ಯೂಸಿಕ್ ಮಾಡಿದ್ದೀನಿ. ಬಟ್ ಈ ಹ್ಯಾಸ್ ಎ ಸ್ಪೆಷಲ್ ಕ್ವಾಲಿಟಿ. ಅಂದರೆ ಆ ಪಾತ್ರ ಏನು ಅನುಭವಿಸ್ತಾ ಇರ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ನನ್ನಲ್ಲಿ ಯಾವಾಗಲೂ ಬಂದಿದೆ ಸರ್ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ. ಅದೇ ರೀತಿ ಈ ಸಿನಿಮಾದಲ್ಲಿ ಆಗಿದೆ. ನಿಮ್ಮ ಜಾಗದಲ್ಲಿ ನಿಂತು ನೋಡಿದ್ರೆ ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದೊಂದು ಭಯ ಶುರುವಾಗುತ್ತೆ. ಅಂದರೆ ಆ ಒಂದು ಸನ್ನಿವೇಶ ಅದು ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ ಮಂಜನ. ಆ್ಯಂಡ್ ಅವರು ಅಜಯ್ ಸರ್ ಅವರು ಕಣ್ ಬಗ್ಗೆ ಹೇಳಿದಂತ 100% ನಿಜ. ಅದು ಯಾಕಂದ್ರೆ ಅಯ್ಯೋ ಅನ್ಸುತ್ತೆ ನನಗೆ, ಅದೊಂಥರ ನನಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅವರು ಕೆಲವೊಂದು ಕಡೆ ಫೀಲ್ ಮಾಡಿರೋ ಜಾಗ ಆಗಿರಲಿ, ನನಗೆ ಹಿಂಗ್ ಮಾಡ್ಲಿ, ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಓವರ್ ಡೂ ಆಲ್ಸೋ. ನನಗೆ ಅಲ್ಲಿ ನಿಮ್ಮ ಕಣ್ಣಿಂದ ಬೇರೆ ಕಡೆ ನನಗೆ ಮ್ಯೂಸಿಕ್ ಅದನ್ನ ತಗೊಂಡೋಗ್ಬಿಟ್ಟೋಗ್ಬಾರ್ದು ಅಂತ. ಸೊ ಅದು ಕೇರ್ಫುಲ್ ಆಗಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿದೆ. ನೀವಾಗ್ಲಿ ನಮ್ಮ ಸರಳ ಅವರಾಗ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಮತ್ತೆ ಅವ್ರು ಹೇಳಿದಂಗೆ ಕಾಸ್ಟ್ಯೂಮರ್ ಆಗಿರ್ಬೋದು, ನಮ್ಮ DOP ಅವರಾಗಿರ್ಬೋದು, ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ನನಗೆ ತುಂಬಾ ಸಂತೋಷ ಆಗ್ತದೆ. ಆ್ಯಂಡ್ ಲೋಹಿತ್, ನಿಮಗೆ ಒಳ್ಳೇದಾಗ್ಲಿ. ತುಂಬಾ ಕಷ್ಟಪಟ್ಟಿದ್ದೀರಾ ಈ ಸಿನಿಮಾನ ಇಲ್ಲಿವರೆಗೂ ತಗೊಂಬರೋದಕ್ಕೆ. ಮಂಜಣ್ಣ ನೀವು ಅಷ್ಟೇ, ನಾನು ಮಂಜು ಇಬ್ಬರೂ ಒಟ್ಟಿಗೆ ಡೆಬ್ಯೂ ಮಾಡಿದ್ವಿ ಶಿಶಿರ ಮೂಲಕ. ಈಗ ಮತ್ತೆ ನನಗೆ ಅವ್ರ ಜೊತೆ ಕೆಲಸ ಮಾಡೋದು ತುಂಬಾ ಖುಷಿ. ಯಾಕಂದ್ರೆ ಜಾಸ್ತಿ ಜಗಳ ಆಡ್ತೀವಿ. ಅವ್ರು ಈಗಿನ ಅಜನೀಶ್ ಗೊತ್ತಿಲ್ಲ, ಅವ್ರಿಗೆ ಆಗಿನ ಅಜನೀಶ್ ಅವ್ರಿಗೆ ಗೊತ್ತಿರೋದು. ಸೊ ಅದೆಲ್ಲ ಅವ್ರು ಕೇರ್ ಮಾಡಲ್ಲ. ಜನ ನನಗೆ ಇದು ಬೇಕು ಅಂದ್ರೆ ಬೇಕು ಅಷ್ಟೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಎಲ್ಲರ ಆಶೀರ್ವಾದ, ಪ್ರೀತಿ ನಮ್ಮ ಸರಳ ಸುಬ್ಬರಾವ್ ಸಿನಿಮಾದ ಮೇಲೆ ಇರಲಿ. ತುಂಬಾ ಕನಸು ಕಟ್ಕೊಂಡು ತುಂಬಾ ಪ್ಯಾಷನೆಟ್ ಆಗಿ ನಮ್ಮ ಲೋಹಿತ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಬೆನ್ ತಟ್ತೀರ ಅಂತ ನಂಬಿಕೆಯಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ನಮಸ್ಕಾರ ಸರ್. ಇದೆ ಹೌದು ಸರ್, ಇದೆ. ಇನ್ನು ಎಲ್ಲ ಮೆಲೋಡಿ ಹಾಡುಗಳೇ ಸರ್, ನಮಗೆಲ್ಲ ಆ ಕಾಲ ಜ್ಞಾಪಿಸುವಂತ ಮೆಲೋಡಿ ಹಾಡುಗಳೇನೆ. ಸೊ ನೀವು ಫಸ್ಟ್ ಹಾಡಿಂದ ನೀವು ಶುರು ಮಾಡಿದ್ರೆ ಅರ್ಧ ಗಂಟೆ ಫುಲ್ ಎಲ್ಲ ಹಾಡುಗಳು ನಿಮ್ಗೆನ ಒಂದು ಟೈಮ್ ಝೋನಿಗೆ ಕರ್ಕೊಂಡು ಹೋಗುವಂತ ಹಾಡುಗಳೇ ಈ ಸಿನಿಮಾದಲ್ಲಿ. ಸರಳ ಸುಬ್ಬರಾವ್ ಸರ್, 4 ಹಾಡಿದೆ, ಒಂದು ಬಿಗ್ ಸಾಂಗ್ ಇದೆ. ಅದರಲ್ಲಿ ಎಲ್ಲ ಮೆಲೋಡಿ ಆಗಿರುವಂತ ಒಂದು ಸಾಂಗ್, ಒಂದು
ಇದು ಬಂದು ಒಂದು ಲವ್ ಸಾಂಗ್ ಇದೆ, ಇದು ನಮ್ಮ ಸಂಚಿತೆಗಳು. ಮತ್ತೆ ಕವಿರಾಜ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು, ತುಂಬಾ ಅದ್ಭುತವಾಗಿ ಬಂದಿದ್ದಾರೆ. ನನಗೆ ಎಸ್ಪೆಷಲಿ ಆ ಕಾಡಿನಲ್ಲಿ ಕಾಡ್ದಾರಿಯಲ್ಲಿ ಬೀಸುವ ತಂಗಾಡಿ ನೀನು, ಆ ಪರಿಕಲ್ಪನೆ ನಂಗೆ ತುಂಬಾ ಇಷ್ಟ ಆಯ್ತು. ಕವಿರಾಜ್ ಅವರಿಗೆ ಇಲ್ಲಿಂದನೇ ಧನ್ಯವಾದಗಳು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಸಚ್ ಎ ನೈಸ್ ಲಿರಿಕ್ಸ್. ಮತ್ತೆ 2 ಹಾಡು ಸಂಚಿತೆ ಹೇಳಿದ್ದಾರೆ, ಇನ್ನೆರಡು ಹಾಡು ವಿಜಯ್ ಪ್ರಕಾಶ್ ಅವರು ಹೇಳಿದ್ದಾರೆ. ಎಲ್ಲ ನಮ್ಮವರೇ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದು. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಜೀಜ್ ಸರ್. ಸರಳ ಸುಬ್ಬರಾವ್, ನಿಮ್ಮ ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಚಿತ್ರ ಅವಕಾಶ ಕೊಟ್ಟ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೂ ಧನ್ಯವಾದಗಳು. ಮಂಜು ಸರ್ ಜೊತೆ ನಾನು 2ನೇ ಚಿತ್ರ, ಹಾಗೆ ಅಜಯ್ ರಾವ್ ಸರ್ ಜೊತೆಗೂ ನಂದು ಇದು 2ನೇ ಚಿತ್ರ. ಈ ಪಿಕ್ಚರ್ ಎಡಿಟಿಂಗ್ ಮಾಡ್ಬೇಕಾದ್ರೆ ಹಾಗೆ ತುಂಬ ಕಂಟೆಂಟೇ ಕೊಡ್ತು. ಬಿಗಿನಿಂಗು ಎಡಿಟ್ ಮಾಡ್ತಾ ನನಗೆ ಸ್ವಲ್ಪ ಡಲ್ ಆದೆ. ಯಾಕೆ ಅಂತಂದರು, ಸರ್ ಏನು ಸರ್ ಈ ಸಿನಿಮಾದಲ್ಲಿ ಹೀರೋಯಿನ್ ಎಲ್ಲ ತಿಂದಾಗ್ತಾ ಇದ್ದಾಳೆ ಅಂತ ಹೇಳಿದಾಗ, ನೋಡ್ತಾ ಹೋಗಿ ನೆಕ್ಸ್ಟ್ ಸೀನ್ ಬರುತ್ತೆ ಅಂತ ಎಡಿಟ್ ಮಾಡಿ ನೋಡ್ತಾ ಇದ್ದಾರೆ. ಅಜಯ್ ರಾವ್ ಸಾರು ಹೆಂಗೆ ತಿಂದಾಕಿದ್ದಾರೆ ಅಂತಂದು ಎಲ್ಲರೂ ಈ ಸಿನಿಮಾದಲ್ಲಿ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಇಟ್ಕೊಂಡು ಕೆಲಸ ಮಾಡಿದ್ದಾರೆ, ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಚಿಕ್ಕ ಹುಡುಗ ಒಂದು ಡೈಲಾಗ್ ಒಂದು ಮಾತಾಡ್ತಾನೆ, ಆ ಹುಡುಗಂಗೂ ಕೂಡ ಪರ್ಫೆಕ್ಟಾಗಿ ಆಗಿ ತೆಗೆದಿದ್ದಾರೆ ಇವರು. ಒಂದು ಸೀನಲ್ಲಿ ಏಟ್ ಮಾಡಿಬಿಟ್ಟು ಸುಮ್ಮನೆ ಜಸ್ಟ್ ನೋಡ್ತಾ ಇದ್ದಾರೆ, ರಿಪೀಟ್ ಮಾಡ್ತಾನೆ ಇದ್ದೀನಿ, ಯಾಕೆ ನೋಡ್ತಿದ್ದೀರಾ, ಏನು ತಪ್ಪಾಗಿದೆಯಾ ಅಂತ. ಅದು ಅಜಯ್ ರಾವ್ ಸೀನು, ಆಸ್ಪತ್ರೆ ಕ್ಲೋಸಪ್ಪು, ಹೀರೋಯಿನ್ ಭೇಟಿ ಆಗ್ತಾರೆ ಸಡನ್ ಆಗಿ, ಅಲ್ಲಿ ಬಿಲ್ಡಪ್ಪು. ಏನು ಶಿವಣ್ಣ ಮತ್ತೆ ನೋಡ್ತಿದ್ದೀರಾ? ಇಲ್ಲ, ಅಜಯ್ ರಾವ್ ಇದ್ರೆ ಹೆಂಗೆ ಲಡ್ಡು ಥರ ಕಾಣ್ತಾರೆ ಅಂತಂದೆ ನಾನು. ಲಡ್ಡು ಥರನ ಇಲ್ಲ, ಕೇಸರ್ ಲಡ್ಡು ಥರ. ಯಾಕೆಂದರೆ ಅವ್ರು ಮೊದಲೇ ಅಂದವಾಗಿದ್ದಾರೆ, ಅಷ್ಟು ಅಂದವಾಗಿ ತೋರಿಸೋ ಬ್ಲಾಕ್ ಇಟ್ಟಿದ್ದಾರೆ ಡೈರೆಕ್ಟ್ರು, ಅಷ್ಟು ಅಂದವಾಗಿ ಬ್ಲಾಕ್ ಇಟ್ಟಿದ್ದಾರೆ, ಅಷ್ಟು ಅಂದವಾಗಿ ತೋರಿಸಿದ್ದಾರೆ ಕ್ಯಾಮ್ರಾಮನ್ ಅವರು. ಇವರು ಬಾಲಿವುಡಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಕನ್ನಡ ಪಿಕ್ಚರ್ ಫಸ್ಟ್ ಮಾಡಿರೋದು. ತುಂಬ ಫ್ರೇಮ್ಸಲ್ಲಿ ಎಷ್ಟು ಲಕ್ಷಣವಾಗಿ ಇಟ್ಟಿದ್ದಾರೆ ಅಂತಂದರೆ ನಿಮಗೆ ಅನಿಸುತ್ತೆ. ಈಗ ಎಲ್ಲರೂ ಹೇಳಿದಾಗೆ ಸಿನಿಮಾ ಕಾಮಿಡಿ ಇದೆ, ಅದು ಇದೆ ಅಂತ ಎಲ್ಲ ಇದೆ ನಿಜ. ಆದರೆ ಕಾಮಿಡಿ ಎಲ್ಲರೂ ಕಾಮಿಡಿ ಬೇಕಂತ ಪಂಚ್ ಇಲ್ಲ, ಆ ಸೀನೇ ಹಾಗೆ ಸರಳವಾಗಿ ಹ್ಯೂಮರಾಗಿ ಹೋಗುತ್ತೆ. ಆದರೆ ಕೊನೆಯಲ್ಲಿ ಎಲ್ಲರೂ ಎಮೋಷನಲ್ ಬರ್ತಾರೆ ಅಂದರೆ ನಿಮಗೆ ಕಣ್ಣಂಚು ನೀರು ಬರೋದಂತೂ ಗ್ಯಾರಂಟಿ ಪಿಕ್ಚರ್ಗೆ. ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಅವರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಮಂಜು ಅವರು ಶ್ರಮ ತುಂಬ ಇದೆ. ಆ ಶ್ರಮಕ್ಕೆ ಹೆಚ್ಚಾಗಿ ನಿರ್ಮಾಪಕರು ಚೆನ್ನಾಗಿ ಸುರಿದಿದ್ದಾರೆ. ಮಂಜು ನನಗೆ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ, ಹಾಗೆ ನಿರ್ಮಾಪಕರು ನನಗೆ ಕೈ ತುಂಬ ಕೊಟ್ಟಿದ್ದಾರೆ. ಎಲ್ಲರೂ ಮನೋಜ್ಞ ಅಭಿನಯ. ರಂಗಾಯಣ ರಘು ಸರ್ ಒಂದು ಸೀನಲ್ಲಿ ಅವರಿಗೂ ಕಾಂಬಿನೇಷನ್ ಸೀನು ಮಾತಾಡ್ಬೇಕಾದ್ರೆ ಒಂದು ಕೈ ಹಿಂಗೆ ಮಾತಾಡುತ್ತೆ, ಅದನ್ನು ಇವರು ಕ್ಲೋಸಪ್ ತೆಗೆದಿದ್ರು. ಆ ಶಾಟ್ ನಾನು ಯೂಸ್ ಮಾಡಿದೆ. ಮುಂಚೆ ಶಿವಣ್ಣ ಕ್ಲೋಸಪ್ ಬೇಕಾ ಕೈದು, ಬರೀ ಮುಖ ಅಲ್ಲ, ಭಾವನೆಗಳು, ಅಂಗಾಂಗಗಳು ಅದು ಫೀಲ್ ಮಾಡ್ತಾ ನನಗೆ ಇಟ್ಟಿರೋ ಸರ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ರೇಖೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ, ಒಪ್ಕೊಂಡು. ಇದರಲ್ಲಿ ಎಲ್ಲರೂ ಅವರವರ ಕೆಲಸಗಳನ್ನ ಒಬ್ರಿಗೊಬ್ರಿಗೆ ಅನುಸರಿಸ್ಕೊಂಡು, ಅಂದರೆ ಒಂದು ಕೆಲಸ ಎಲ್ಲರೂ ವೀವಿಂಗ್ ಥರ ಮಾಡ್ಕೊಂಡಿದ್ದೀವಿ. ಒಬ್ರಿಗೊಬ್ರಿಗೆ ಅವರ ಭಾವನೆಗಳ ಅರ್ಥ ಮಾಡಿಕೊಂಡು. ಎಕ್ಸಾಂಪಲ್ ನಮಗೆ ಹರಿಣಿ ಮದನ್ ಮಾಸ್ಟರ್ ಏಟಿಂಗ್ ಮಾಡ್ಬೇಕಾರೆ, ಈ ಶಾರ್ಟ್ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಕಟ್ಸ್ಬೋದ್ರೆ ಚೆನ್ನಾಗಿರುತ್ತೆ, ಎಸ್ ಮಾಡೋಣ. ಎಲ್ಲರೂ ಪ್ರತಿಯೊಬ್ಬರು ಅವರವರ ಕೆಲಸಗಳನ್ನ ಚೆನ್ನಾಗಿ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಈ ಚಿತ್ರಕ್ಕೆ ಸಹಕಾರ ಕೊಡಿ, ಸಹಕರಿಸಿ, ಯಶಸ್ವಿಗೊಳಿಸಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನೀವು ಎಂದು ಎಡಿಟ್ ಮಾಡದೆ ಸೂಪರ್ ಆಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಕುಮಾರ್ ಅವರೇ, ಸರಳ ಸುಬ್ಬರಾವ್ ಬಗ್ಗೆ. ಥ್ಯಾಂಕ್ ಯು ಎಲ್ಲರಿಗೂ. ಸರಳ ಸುಬ್ಬರಾವ್ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಮೈಲ್ ಸ್ಟೋನ್. ಯಾಕಂದರೆ ಡೆಬ್ಯೂ ನಾನು, ಮಂಜು, ಆಮೇಲೆ ಸುನೀಲ್ ಸರ್ ಬಂದಿದ್ದಾರೆ. ಆಮೇಲೆ ಗೋ ಬ್ಯಾಕ್ ಅ ಲಾಂಗ್ ವೇ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ ಅಲ್ಲಿ. ಸೊ ಅದಷ್ಟು ಆಗಿ ಫಿಲಮ್ ಸ್ಕೂಲ್ ಮುಗಿಸ್ಕೊಂಡು ಬಾಂಬೆಲಿ ಬಾಲಿವುಡ್ ಅನಿಲ್ ಸರ್ ಜೊತೆ ವರ್ಕ್ ಮಾಡಿ ಕರೆಕ್ಟ್ ಫಿಲ್ಮ್ ಸಿಗಬೇಕು ಅಂತಿದ್ದೆ. ಅದ್ಭುತವಾದ ಫಿಲ್ಮ್ ಸಿಕ್ತು. ಯಾಕಂದರೆ ರೆಟ್ರೋ ಸಬ್ಜೆಕ್ಟ್ ಇಟ್ಸ್ ನಾಟ್ ಈಸಿ, ಅಂದರೆ ತುಂಬ ಕಷ್ಟದ ಫಿಲ್ಮ್ ಶೂಟ್ ಮಾಡೋಕ್ಕೆ. ಯಾಕಂದರೆ ಎಲ್ಲೂ ಏನೂ ಕಾಣಬಾರ್ದು, ಆ್ಯಂಡ್ ಆ ಲುಕ್ ಆ್ಯಂಡ್ ಫೀಲ್ ಅಚೀವ್ ಮಾಡಬೇಕು. ಲುಕ್ ಆ್ಯಂಡ್ ಫೀಲ್ ಅಚೀವ್ ಮಾಡೋಕ್ಕೆ ಅಫ್ಕೋರ್ಸ್ ರಂಜಿತ್ ಬಾಬಣ್ಣ ಮೇಕಪ್ ಮಾಡಿದ್ರು, ಆ್ಯಂಡ್ ನಮ್ಮ ಸರ್ ಆರ್ಟ್ ಮಾಡಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಇದು ಸಿಕ್ಕಿದೆ. ಆ್ಯಂಡ್ ಅಮೇಝಿಂಗ್ ಸ್ಟಾರ್ ಕಾಸ್ಟ್ ನಮಗೆ. ಅಜಯ್ ಸರ್ ಅಂತೂ ಇಸ್ ಥರೋ ಜೆಂಟ್ಲ್ಮನ್. ಯಾವತ್ತೂ ನಮಗೆ ಡಿಸ್ಟರ್ಬ್ ಮಾಡಿಲ್ಲ ಇನ್ ಟರ್ಮ್ಸ್ ಆಫ್ ಲೈಟಿಂಗ್ ಟೈಮ್ ತೊಗೊಂಡ್ರೆ ಇವ್ರು ಪೇಷಂಟ್ಲಿ ವೇಟ್. ಎಷ್ಟೊಂದ್ಸಲ ಅಲ್ಲೇ ಇರೋರು, ನಮ್ಮ ಕೆಲಸ ಇನ್ನೂ ನಡೀತಾನೆ ಇರ್ತಿತ್ತು. ಆ್ಯಂಡ್ ಮಿಶಾ ಇಸ್ ಲೈಕ್ ಸೂಪರ್ ಡೆಡಿಕೇಟೆಡ್, ಆ್ಯಂಡ್ ನೀವೇ ನೋಡಿದಂಗೆ ಶಿ ಇಸ್ ಲೈಕ್ ಪರ್ಫಾರ್ಮ್ ರಿಯಲಿ ವೆಲ್. ಸೊ ಇದೆಲ್ಲ ಸೇರಿ ಒಂದು ಅದ್ಭುತವಾದ ಫಿಲ್ಮ್ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಅಜನೀಶ್ ಸರ್ ಆಲ್ಬಮ್ ನನಗೆ ಶೂಟ್ ಮಾಡೋಕೆ ಸಿಕ್ಕಿದ್ದು ನನ್ನ ಇದು ಮುಂಚೆಯಿಂದ ಮೀಟ್ ಮಾಡಿಕೊಂಡು ಅದ್ಭುತವಾದ ಸಾಂಗ್ಸ್.
ರಂಗಾಯಣ ರಘು ಸರ್ ಅಂತೂ ಅಫ್ಕೋರ್ಸ್ ಹಿರಿಯರು ಒಂದು ಇನ್ಸ್ಟೆಂಟ್ ಹಾಕೋತಿದ್ರು ಸರ್. ಅಂದ್ರೆ ಒಂದು ಇಂಟೆನ್ಸ್ ಸೀನು ಒಂದು ಟೇಕ್ ಮಾಡಿದ್ವಿ ಹಾಸ್ಪಿಟ್ಲಲ್ಲಿ ಇವಾಗ. ಸೊ ಅದು ಏನೋ ರೀಸನ್ ಸರಿ ಹೋಗಿರ್ಲಿಲ್ಲ, ಅದು ಹಿಂಗೆ ಹೇಳೋದಪ್ಪ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಅಂತ. ಬಟ್ ಸ್ಟಿಲ್ ಹೇಳಲೇಬೇಕಿತ್ತು. ದಯವಿಟ್ಟು ಬಂದು ಕೇಳಿದೆ ಸರ್ ಇನ್ನೊಂದು ಮಾಡ್ಬೋದು ಅಂತ. ಹೌದಾ ಮಾಡೋಣ ಅದು. ಸೊ ದಟ್ ಇಸ್ ಅ ಗ್ರೇಟ್ನೆಸ್. ಸೊ ಇದೆಲ್ಲ ಸೇರಿ ಒಂದು ಒಳ್ಳೆ ಫಿಲ್ಮ್ ಮಾಡಿದೀವಿ ಅನ್ಸುತ್ತೆ. ಮಂಜು ಸರ್ ಥ್ಯಾಂಕ್ ಯು ಸೊ ಮಚ್. ಇದೊಂದು ಮೈಲ್ ಸ್ಟೋನ್ ನನಗೆ. ಅಂಡ್ ಲೋಹಿತ್ ಸರ್ ಅಂತೂ ಇಸ್ ಸೋ ಪ್ಯಾಷನೇಟ್. ಅಂದ್ರೆ ಅವ್ರು ಪ್ರೊಡ್ಯೂಸರ್ ಅಲ್ಲ, ಅವ್ರು ಆಕ್ಚುಲಿ ಟೆಕ್ನಿಷಿಯನ್ ಲಿಸ್ಟಿಗೆ ಬರ್ಬೇಕು ಅವ್ರು. ಯಾಕಂದ್ರೆ ಅಷ್ಟು ಈ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ಅಷ್ಟು ಒಂದು ಇನ್ಸ್ಟೆನ್ಸ್ ಏನಂದ್ರೆ ಒಂದು ಪರ್ಟಿಕ್ಯುಲರ್ ಫಿಲ್ಟರ್ ಕೇಳಿದ್ದೆ ನಾನು. ಆ ಫಿಲ್ಟರ್ ಸಿಗ್ತಾ ಇರಲಿಲ್ಲ, ಬೆಂಗಳೂರಲ್ಲಿ ಸಿಕ್ಕಿಲ್ಲ, ಹೈದರಾಬಾದ್ ಸಿಕ್ಕಿಲ್ಲ, ಚೆನ್ನೈ ಸಿಕ್ಕಿಲ್ಲ, ಬಾಂಬೆಯಿಂದ ರೆಂಟ್ ಮಾಡೋಣ ಅನ್ಕೊಂಡು ಸಿಗ್ಲಿಲ್ಲ. ಕಡೆಗೆ ನೋಡಿ ಬೇಕೇ ಬೇಕು ಅಂತ ಅವ್ರು ಕೇಳಿದ್ರು, ಏನಿದೆ ಅದರಲ್ಲಿ ಏನಕ್ಕೆ ಬೇಕು ಅಂತ. ಸರ್ ಅದು ಹೇಳಕ್ಕಾಗಲ್ಲ, ಬಟ್ ಬೇಕು ನನಗೆ ಅಂತ ಹೇಳಿದ್ಮೇಲೆ ಬೈ ಮಾಡಿಕೊಟ್ರು ಅದನ್ನ. ಅಂಡ್ ಅವರೇ ಮೈಸೂರಿಂದ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಹೋಗಿ ದ ಪ್ರೀವಿಯಸ್ ನೈಟ್ ಅವರೇ ಖುದ್ದಾಗಿ ತಗೊಂಡ್ರು. ಸೊ ಆ ಥರ ಮೈನ್ಯೂಟ್ ಡೀಟೇಲ್ಸ್ಗೆ ಇಸ್ ಆಲ್ವೇಸ್ ಇಸ್ ಬೀನ್ ಸೋ ಸಪೋರ್ಟಿವ್. ಅಂಡ್ ಮದನ್ ಹಳ್ಳಿ ಮಾಸ್ಟರ್ ಅಂತೂ ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ಅವ್ರು ಡೆಬ್ಯೂ ಮಾಡಿದಾಗ ನಾನು 1 ವರ್ಷದ ಮಗು, ಇವತ್ತು ಗೊತ್ತಾಯ್ತು ನನಗೆ. ಸೊ ಸಾಂಗ್ ಅಲ್ಲಿ ಅವ್ರನ್ನ ಬರೀ ನಾನು ಟಿವಿಗೆ ಆ ಥರದ್ರಲ್ಲಿ ನೋಡಿದ್ದೆ. ಸೊ ಐ ಥಾಟ್ ಶಿ ಇಸ್ ವೆರಿ ಸ್ಟ್ರಿಕ್ಟ್ ಅಂತ. ಮಾಸ್ಟರ್ ಹಂಗೆ ಇದ್ದಾರೆ. ಅವತ್ತು ಗೊತ್ತಾಯ್ತು ನನಗೆ, ಓ ದೇ ಆರ್ ಫನ್ ಅಂತ. ಸೊ ವಿ ಹ್ಯಾಡ್ ಲಾಟ್ ಆಫ್ ಫನ್. 3 ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸೊ ಇಟ್ ವಾಸ್ ಸೂಪರ್ ಫನ್. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ಎಲ್ಲರೂ ಸಪೋರ್ಟ್ ಮಾಡಿ. ವಿಶಸ್ ಗುಡ್ ಲಕ್. ಪ್ರದೀಪ್ ಈ ಬಾಲಿವುಡ್ಗೆ ಹೋಗಿದ್ದೆ, ಕನ್ನಡದಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಕಲ್ತು ಬಂದ್ರಿ, ಅದಕ್ಕೋಸ್ಕರನೇ ಹೋಗಿದ್ದ ಏನು? ಅಂದ್ರೆ ಫಿಲ್ಮ್ ಸ್ಕೂಲ್ ಗ್ರಾಜುಯೇಷನ್ ಮುಗಿದ್ಮೇಲೆ ಅಲ್ಲಿ ಕಲಿಬೇಕು ಅಂತಿತ್ತು ನನಗೆ. ಅನಿಲ್ ಮೆಹ್ತಾ ಅನ್ನೋರು ನನ್ನ ಐಡಲ್ ಅವರು. ಸೊ ಅವ್ರ ಜೊತೆ ವರ್ಕ್ ಮಾಡ್ಬೇಕಂತಿತ್ತು. ತುಂಬಾ ಕಷ್ಟಪಟ್ಟು ವೆಯ್ಟ್ ಮಾಡಿ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೆ. ಬಟ್ ಎವೆನ್ಚುಲಿ ನಾನು ಬಂದು ಕನ್ನಡ ಫಿಲ್ಮ್ಸ್ ಮಾಡ್ಬೇಕನ್ನೋದೇ ನನ್ನ ಗುರಿ ಇತ್ತು. ಲಕ್ಕಿಲಿ ಕರೆಕ್ಟ್ ಪ್ರಾಜೆಕ್ಟ್ ಸಿಕ್ತು. ಸೊ ಇದು ನನ್ನ ಡೆಬ್ಯೂ ಆಗಿದೆ. ಹೋಪ್ಫುಲಿ ಚೆನ್ನಾಗಿ ಹೋಗುತ್ತೆ. ಸ್ವಂತೂರು ಬೆಂಗಳೂರೇ ಸರ್. ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇನೆ, ಕಲ್ತಿದ್ದು ಆಮೇಲೆ ವರ್ಕ್ ಮಾಡಿದ್ದಲ್ಲಿ. ಅದಕ್ಕೆ ಮುಂಚೆ ಕನ್ನಡ ಫಿಲ್ಮ್ಸ್ ವರ್ಕ್ ಮಾಡ್ತಿದ್ದೆ. ಸುನಿ ಸರ್ ಜೊತೆ ಒಂದು ಫಿಲ್ಮ್ ಮಾಡಿದ್ವಿ, ಸಿಂಪಲ್ ಆದ ಸ್ಟೋರಿ. ಗೋಪುರ ವರ್ಕ್ ಮಾಡಿದ್ದೆ ನಾನು. ಈಗ ಅಲ್ಲಿ ಕಲ್ತಿದ್ದು ಇಲ್ಲಿ ಉಪಯೋಗ ಆಯ್ತು ಅನ್ಸುತ್ತಾ? 100%. ಅಂದ್ರೆ ಈ ಲುಕ್ ಅಂಡ್ ಫೀಲ್ ಅಚೀವ್ ಮಾಡೋದಕ್ಕೆ ಟೆಕ್ನಿಕಲಿಟೀಸ್, ಬೇಸಿಕ್ಲಿ ಆ ಕಾನ್ಫಿಡೆನ್ಸ್. ಇಂಥ ದೊಡ್ಡ ಪ್ರಾಜೆಕ್ಟ್ ಫಸ್ಟ್ ಪ್ರಾಜೆಕ್ಟ್ ಆದಾಗ ಅದೆಲ್ಲ ಹೆಲ್ಪ್ ಮಾಡಿದೆ ನನಗೆ. ಅಂಡ್ ಅಫ್ಕೋರ್ಸ್ ಇವ್ರ ಸಪೋರ್ಟಿಂದ ಆಗಿದೆ. ಸೊ ಥ್ಯಾಂಕ್ ಯು ಎವ್ರಿ. ಥ್ಯಾಂಕ್ ಯು. ಆ ಕೆಲಸವನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಹೌ ಹ್ಯಾಪಿ ಆರ್ ಯು? ಎಲ್ಲರಿಗೂ ನಮಸ್ಕಾರ. Thank you so much. Like from the time of the shoot, during the edit, now like everyone. I mean, I just get to hear a lot of good words, and then I'm just glad that to hear all these good things from everyone, the entire crew, and even from the people outside. So yeah, I mean it just matches up to every effort that every entire crew and the entire technician has put in for bringing something like this on screen. So I would really like to thank Lohit sir for the chance, and then Manju sir, the director, for all the support, and the DOP for bringing the visuals into reality. I mean, the perfect frames, and all the actors, Ajay sir, Nisha, everyone, for carrying off the costume like really well. And I think we, whatever the effort we have put in, it's come out there. And then I'm really hoping that all of you really love it and support all of us. Please do share, and then make us reach. Thank you so much. ಎಸ್ ಸರ್. ಅಮರ್ ಸರ್, ದಯವಿಟ್ಟು ಆ ಡೈರೆಕ್ಟರ್ ಆಗಿ ಸರಳ ಸುಬ್ಬರಾವ್ ಒಂದು ರೆಟ್ರೋ ಲುಕ್ ಇರುವಂತಹ ಸಿನಿಮಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಮಾತಾಡಿ, ನಿಮ್ಗೆ ಏನು ಅನ್ಸುತ್ತೆ? ಕತೆ ಒಂದು ಬಿಟ್ಟು ಈ ಖುಷಿ ಅದ, ಒಂದು 2 ಏನಾದರೂ ನೋಡ್ಬೋದು. ಎಲ್ರಿಗೂ ನಮಸ್ಕಾರ. ಮಂಜು ಸರ್ ಥ್ಯಾಂಕ್ ಯು, ಪ್ರದೀಪ್ ಅವರೇ ಥ್ಯಾಂಕ್ ಯು. ನೀವಿಬ್ಬರೇ ನಾನು ಈ ಸಿನಿಮಾ ಬರೋಕ್ಕೆ ಕಾರಣ. ಫಸ್ಟ್ ಸಿನಿಮಾ ನನಗೆ ಇಂಡಸ್ಟ್ರಿಗೆ ಆ ಡೈರೆಕ್ಟರ್ ಆಗಿ, ದೆನ್ ಆದರೂ ರಿಲೀಸ್ ಆಗಿದ್ದ ಕಾಂಡ ಸಕ್ಸಸ್ ಸಿಗ್ತಾರೆ. ಇದು ಕೂಡ ಅದಕ್ಕಂತ ಇನ್ನೂ ಜಾಸ್ತಿ ಸಕ್ಸಸ್ ಸಿಗಲಿ. ಲೋಹಿತ್ ಸರ್ಗೆ ತುಂಬ ಒಳ್ಳೆಯದಾಗಲಿ. ಎಲ್ರಿಗೂ ತುಂಬ ಥ್ಯಾಂಕ್ ಯು ಸರ್. ಎಸ್, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಪ್ರೆಸ್ ಮೀಡಿಯಾ ಅಸೋಸಿಯೇಷನ್ ಪ್ರತಿಯೊಬ್ಬರಿಗೂ ನನ್ನ
ನಮಸ್ಕಾರಗಳು. ನಾನು ಫಸ್ಟ್ ಕನ್ಫ್ಯೂಸ್ ಆಗಿದೆ ಏನಕ್ಕೆ ಕರೆದ್ರು ಅಂತ. ಸೊ ಈ ಮೂವಿಲಿ ಸರಳ ಅಂತ ಇರೋದಕ್ಕೆ ಮೋಸ್ಟ್ಲಿ ಒಂದು ಸಲ ಟೀಮನ್ನು ಕರೆದಿರ್ಬೋದು. ಬಟ್ ಅಫ್ಕೋರ್ಸ್ ಫಸ್ಟಿಂದ ಬರೋದಾದ್ರೆ ಸರ್ ಆರಾಮಾಗಿರಿ, ನಾನು ಕತೆ ಬಗ್ಗೆ ಏನಿಲ್ಲ ಅಲ್ಲಿ ರೆಟ್ರೋ ಫೀಲ್ ಬಂದು ಆಚೆಯಿಂದ ಅಲ್ಲಿ ಬಂದಿದ ತಕ್ಷಣ ಫಾಂಟ್ ಟೈಟಲ್ ನೋಡಿದಾಗ ಒಂದು ರೆಟ್ರೋ ಫಿಲ್ಮ್ ಯಾವುದೋ ಕಾಲಂಬರಿ ಕೈಯಲ್ಲಿದೆ ಅನ್ನೋ ಫೀಲ್ ಬಂತು. ಸೊ ಈ ರೀತಿ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ನಿಮ್ಮದು ಮತ್ತು ರಜನೀಶ್ ಸರ್ದು ಪ್ರಜಾವಾಣಿಲಿ ಶಿಶಿರ ಫೋಟೋ ಬಂದಾಗ ನೋಡಿದ್ದೆ. ಸೊ ಆ ನೆನಪಾಯ್ತು ನಿಮ್ಮಿಬ್ರು ಬಂದಿದ್ದು. ಮತ್ತು ಅಜಯ್ ರಾವ್ ಸರ್ ಕಂಗ್ರ್ಯಾಚುಲೇಷನ್ಸ್. ಈಗ ನಾವು ಸಿನಿಮಾ ಗೆಲುವು ಅನ್ನೋದೇ ತುಂಬ ಅಪರೂಪ. ಸೊ ನೀವು ಯುದ್ಧ ಕಂಡ ಕೊಟ್ಟಿದ್ದೀರಾ. ಮತ್ತು ನಿಮ್ಮಲ್ಲಿ ಏನೋ ವಿಶೇಷ ಇದೆ. ಯೂಶಲಿ ನಾವು ಹುಡುಗರೆಲ್ಲ ಮಾತಾಡ್ತೀವಿ, ಆ ಹುಡುಗಿ ಕಣ್ಣು ಚೆನ್ನಾಗಿದೆ, ಹೀರೋಯಿನ್ ಕಣ್ಣು ಚೆನ್ನಾಗಿದೆ ಅಂತ. ಬಟ್ ಹುಡುಗರೆಲ್ಲ ಬಂದವರು ನಿಮ್ಮ ಕಣ್ಣು ಚೆನ್ನಾಗಿದೆ. ಸೊ ನಿಮ್ಮಲ್ಲಿ ಏನೋ ಒಂದು ವಿಶೇಷ ಇದೆ. ಇದನ್ನು ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಮತ್ತು ಶ್ರೀ ಸರ್ ಹೇಳಿದ್ರು ಅಗ್ನಿಶ್ ಅವ್ರು ದೊಡ್ಡ ದೊಡ್ಡ ಮೂವಿ ಮಾಡ್ತಾ ಇದ್ದಾರೆ ಅಂತ. ಈ ಮೂವಿ ಮಾಡಿದ್ದಾರೆ ಅಂದರೆ ಈ ಮೂವಿನೂ ದೊಡ್ಡದೆ. ಸೊ ದೊಡ್ಡದಾಗಿದೆ, ದೊಡ್ಡದಾಗಿ ರಿಲೀಸ್ ಆಗಿ ರಂಗಣ್ಣ ಒಪ್ಕೊಂಡಿದ್ದಾರೆ ಅಂದರೆ ಆ ಪಾತ್ರಕ್ಕೊಂದು ಬೇರೆ ಪವರ್ ಇರುತ್ತೆ. ಮತ್ತು ಸಿನಿಮಾಟೋಗ್ರಾಫರು ಸಿಂಪಲ್ ಅನ್ನೋಷ್ಟರಲ್ಲಿ 3 ಜನ, ಮನೋಹರ್ ಜೋಶಿ ಸಿನಿಮಾಟೋಗ್ರಾಫರು, ಮತ್ತು ಅಭಿಷೇಕ್ ಕಾಸರಗೋಡು, ನಾಗೇಶ್, ಇವರಿಬ್ಬರು ಬರ್ತಾ ಇದ್ರು. ಇವ್ರೇನು ದೊಡ್ಡ ಬಿಲ್ಡಪ್ ಅಲ್ಲಿ ಬರ್ತಿದ್ರು, ಇಬ್ಬರು ಒಂದೊಂದು ಲೈಟ್ ಎತ್ಕೊಂಡ್ ಬರ್ತಿದ್ರು. ಸೊ ಲೈಟ್ ಮ್ಯಾನ್ ಅವರೇ ಆಗಿದ್ರು, ಸಿನಿಮಾಟೋಗ್ರಾಫರ್ ಅಸಿಸ್ಟೆಂಟ್ ಅವರಾಗಿದ್ರು. ಮತ್ತೆ ಕೈ ತುಂಬ ಕೊಡೋ ಪ್ರೊಡ್ಯೂಸರ್ಸ್ ಇಡೀ ಇಂಡಸ್ಟ್ರಿಗೆ ಬೇಕು. ಜನ ಕೈ ಕೊಡ್ತಾ ಇದ್ದಾರೆ ಅಷ್ಟೇ ಅವ್ರಿಗೆ. ನೀವು ದಯವಿಟ್ಟು ಕೈ ತುಂಬ ಕೊಟ್ಟರೆ ಪ್ರೊಡ್ಯೂಸರ್ಸ್ಗೂ ನಾವು ಇನ್ನೊಂದಷ್ಟು ಮೂವಿ ಮಾಡ್ತೀವಿ ಸರ್. ನಿಮ್ಮ ಎಫರ್ಟ್ ನಾನು ನೋಡಿದ್ದೀನಿ. ಸೊ ನಿಮಗೆ ದೊಡ್ಡ ಸಕ್ಸಸ್ ಸಿಗಲಿ. ಮತ್ತೆ ಸಾಂಗ್ ರಿಲೀಸ್ ಮಾಡಿದ್ರೆ ಸರಿಗಮ ಅವರು. ಸೊ ನಿಮಗೂ ಕಂಗ್ರಾಟ್ಸ್. ಏನು ಕೇಳ್ತಾ ಇದ್ದೀನಿ ಅಂದರೆ ಇವ್ರದ್ರಲ್ಲೇ ಇಷ್ಟು ಪಬ್ಲಿಸಿಟಿ ಮಾಡ್ತೀನಿ ಅಂದರೆ ನನ್ನ ಆಡಿಯೋ ತಗೊಳ್ಳಿ, ನಾನು ಎಷ್ಟು ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು. ನಾನು ಮಾತಾಡ್ತೀನಿ ಅಂತ ಅದಕ್ಕೆ ಕೊಡ್ತೀನಿ. ಥ್ಯಾಂಕ್ ಯು. ಮಂಜು ಸೂರತ್ ಸರ್ಗೆ ಕಂಗ್ರಾಟ್ಸ್. ಸೊ ಗ್ಯಾರಂಟಿ ಸಕ್ಸಸ್ ಆಗಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ನೇದಾಗಿ ನಾನು ಅಜಯ್ ಸರ್ಗೆ ಒಂದು ಪ್ರಶ್ನೆ ಕೇಳೋದಿತ್ತು. ಯುದ್ಧ ಕಂಡನು ಗೆಲ್ಸಿದ್ರಿ ಸರ್, ಒಂದು ಮ್ಯಾನ್ ಆಡೋ ಥರ. ಕೇಸು ಗೆದ್ರಿ, ಕೇಸ್ ಗೆದ್ದಾಗ ಒಬ್ರು ಶಾಲಾ ಬ್ಯಾಲೆನ್ಸ್ ಇತ್ತು ಕೊಟ್ಟ ಸರ್ ಅವ್ರಿಗೆ. ಟೀ ಕೇಸ್ ಗೆದ್ಮೇಲೆ ಟೀ ತಗೋತೀನಿ ಅಂದ್ರೆ ಅವ್ರು ಸಾಲ ವಾಪಸ್ ಕೊಡ್ತಾರೆ. ಇಲ್ಲ ಸರ್, ಈ ಸಿನಿಮಾ ಕಳೆದ 20 ವರ್ಷದಿಂದನೂ ಈ ತರ ಸಿನಿಮಾ ಬಂದಿಲ್ಲ ಅನ್ಕೋತೀನಿ ನಾನು. 50 ವರ್ಷದ ಹಿಂದಿನ ಸಿನಿಮಾ ಮಂಜು ಸರ್ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಹೆಂಡತಿನ ಯಾರು ಪ್ರೀತಿಸ್ತಾರೆ ಅವ್ರಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ನನ್ನ ಹೆಂಡತಿನ ಪ್ರೀತಿಸೋದು ಸರ್. ಅಂದ್ರೆ ಅವ್ರವ್ರ ಹೆಂಡತಿನ ಪ್ರೀತಿಸಿದ್ರು. ಸೊ ಲೋಹಿತ್ ಸರ್ಗೆ ಈ ಸಿನಿಮಾ ಮಾಡಿ ಸಕ್ಸಸ್ ಆಗಿ ಇನ್ನೂ ಇಂಥದ್ದು ತುಂಬಾ ಸಿನಿಮಾ ಮಾಡೋಂಥ ಶಕ್ತಿ ಬರಲಿ. ಥ್ಯಾಂಕ್ ಯು. ಒಳ್ಳೇದಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಮಾತಾಡಲ್ಲ ಅಂತ ಹೇಳಿ. ಎಸ್, ಇಬ್ಬರ ಪರವಾಗಿ ನೀವೇ ಮಾತಾಡುವ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇಡೀ ತಂಡ ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಒಂದು ಸಮಾಗಮ ಥರ ಮಾಡಿದ್ದಾರೆ. ಅದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಎಲ್ಲರನ್ನೂ ನೋಡುವಂಥ ಭಾಗ್ಯ, ಎಲ್ಲರ ಜೊತೆ ಸೇರುವಂಥ ಭಾಗ್ಯ, ಮಾತಾಡುವಂಥ ಖುಷಿ, ಕಲಾವಿದರ ಜೊತೆ, ತಂಡದ ಜೊತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಹೇಳಿ ಒಂದು ಸಿನಿಮಾದ ಬಗ್ಗೆ ತುಂಬ ಹೇಳೋದಿದೆ, ತುಂಬ ಮಾತಾಡಬಾರ್ದು ಇವತ್ತು. ಯಾಕಂದ್ರೆ ನಮ್ಮ ಕೆಲಸ ನೋಡಿದ್ಮೇಲೆ ನೀವು ಮಾತಾಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದೀರಾ, ಅದಕ್ಕೆ ಕರೆಕ್ಟಾಗಿ ಕೊರಿಯೋಗ್ರಫಿ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ನಮಗೆ ಮಂಜು ನಮ್ಮನೆ ಹುಡುಗ. ಯಾಕಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಜೊತೆಲಿ ಕೆಲಸ ಮಾಡಿದ್ವಿ, ಈ ಸಿನಿಮಾದಲ್ಲಿ ಜೊತೆಲಿ ಕೆಲಸ ಮಾಡಿದ್ವಿ. ಅವ್ರು ತುಂಬಾ ಚೆನ್ನಾಗಿ ಗೊತ್ತಿದೆ, ಈ ಸಾಂಗ್ ಹಿಂಗೆ ಬರಬೇಕು, ಈ ಸಾಂಗ್ ಹಿಂಗೆ ಬರಬೇಕು, ಈ ಸಾಂಗ್ ಹಿಂಗೆ ಬರಬೇಕು. ಸೊ ಸ್ಟೋರಿ ಬೋರ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗಲೂ ಯಾವುದು ಬೇಡ ಅಂತ ಹೇಳಿದೆ, ಚೆನ್ನಾಗಿ ನಮಗೆ ಇನ್ಪುಟ್ಸ್ ಕೊಡ್ತಾ ಇದ್ರು. ಸೊ ಥ್ಯಾಂಕ್ ಯು ಮಂಜು. ಕಲಾವಿದರ ಬಗ್ಗೆ ಹೇಳಿದಾಗ ನಮ್ಮ ಸರಳ ಸುಬ್ಬರಾವ್, ಏನ್ ಹೇಳಿ ಇವರಿಬ್ರು. ನನಗೆ ಅಜಯ್ ವರ್ಷಗಳಿಂದ ನೋಡಿರುವಂತ ಹುಡುಗ. ನನಗೆ ಕೊರಿಯೋಗ್ರಾಫ್ ಮಾಡಕ್ ಹೋದಾಗ ಅಜಯ್ ಅಂತಂದ್ರೆ ನಮ್ಮಿಬ್ರು ಅದೇನೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅಜಯ್ ಮೇಲೆ. ಅದು ಏನಂತ ಹೇಳಕ್ಕಾಗಲ್ಲ, ಅದು ಹೀರೋ ಅಂತ ಅನ್ಸೋದೇ ಇಲ್ಲ. ನಾವಿಬ್ರು ಏನ್ ಬೇಕಿದ್ರು ಮಾತಾಡ್ಬೋದು, ಏನ್ ಈ ತರ ಬರ್ಬೇಕು, ಹಿಂಗ್ ಬರ್ಬೇಕು ಅಂತಂದ್ರೆ ಅದ್ರ ಡಬಲ್ ಕೊಡ್ತಾ ಇರ್ತಾರೆ. ಫಸ್ಟ್ ಟೈಮ್ ಮಿಷನ್ ನೋಡ್ತಾ ಇರೋದು, ಕನ್ನಡ ಗೊತ್ತಿಲ್ಲದೆ ಹೋದ್ರು ಅದರ ಅರ್ಥ ತಿಳ್ಕೊಂಡು ಅದಕ್ಕೆ ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ಆ ಟೈಮಿಂಗ್ ಅಲ್ಲಿ ಮಾಡ್ತಾಳಲ್ಲ, ರಿಯಲಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ವರ್ಕಿಂಗ್ ವಿತ್ ಯು. ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು ಹೆಣ್ಮಕ್ಳ ಬಗ್ಗೆ.
ಒಂದು ಇದರಲ್ಲಿ ಅಜಯ್ ತೊಡೆ ಮೇಲೆ ಮಿಶಾ ಮಲಗಬೇಕಿತ್ತು. ಓಕೆ, ಎಷ್ಟು ಸೆಕ್ಯೂರ್ಡ್ ಫೀಲಿಂಗ್ ಮಾಡಿ ನಿದ್ದೆ ಹೋಗಿದ್ದಾಳೆ ಅಂತಂದ್ರೆ, ಅಜಯ್ ತೊಡೆ ಮೇಲೆ ಮಲಗಿದ್ದು, ಬೇರೆ ಯಾರ ಜೊತೆ ಅಲ್ಲ, ಹೀರೋ ಜೊತೆ ಅಲ್ಲ, ಅಲ್ಲಿ ಹೀರೋಯಿನ್ ಇಲ್ಲ, ಹಂಗೆ ನಿದ್ದೆ ಹೋಗಿದ್ದಾಳೆ. ಐ ಥಿಂಕ್ ಯು ಡೋಂಟ್ ನೋ ಅಬೌಟ್ ದಟ್, ಯು ಫೆಲ್ ಅಸ್ಲೀಪ್. ಯಾ, ಸೊ ಅದು ಆ ಬಾಂಡಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಯಾಕಂದ್ರೆ ಇವಾಗ ಜಾಸ್ತಿ ಮಾತಾಡೋದು ಬೇಡ ಅಂತ ಅನಿಸ್ತಾ ಇದೆ. ಅಂಡ್ ಎಡಿಟರ್ ಬಗ್ಗೆ, ಬಸವರಾಜ್ ಬಗ್ಗೆ ನಾನು, ಶಿವು ಅಂತ ನಮಗೆ ಗೊತ್ತು, ನಮಗೆ ಬಸವರಾಜ್ ಅರಸ್ ಗೊತ್ತಿಲ್ಲ. ವರ್ಷಗಳಿಂದ ಶಿವು ಜೊತೆ ಕೆಲಸ ಮಾಡೋದು ಖುಷಿಯಾಗಿದೆ. ಖಂಡಿತ ಮೆನ್ಷನ್ ಮಾಡಲೇಬೇಕು ಇಲ್ಲಿ ಇಬ್ರು, ರಂಜಿತ್ ಕಾಸ್ಟ್ಯೂಮ್ ಡಿಸೈನರ್, ವಂಡರ್ಫುಲ್ ವಂಡರ್ಫುಲ್. ನಾವು ನೈಟ್ ಸಾಯಂಕಾಲ ಹೇಳಿದ್ರು ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿ ಆಗ್ತಿತ್ತು ವಿತ್ ಹ್ಯಾಂಗರ್ ಕ್ಲಿಪ್ಪಿಂಗ್ಸ್. ಅದರಲ್ಲಿ ನಮ್ಮನ್ನು ಕೇಳೋರು, ರೊಮ್ಯಾನ್ಸ್ ಇದೆಯಾ, ಇದರಲ್ಲಿ ಏನಿದೆ, ಯಾವ ತರ ಇದೆ ಅಂತೇಳಿ. ವಂಡರ್ಫುಲ್ ವರ್ಕಿಂಗ್, ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್. ಪ್ರದೀಪ್, ನಮಗೆ ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಫಸ್ಟ್ ಒಂದು ಹಾಫ್ ಅನ್ ಅವರ್ ಒಂಚೂರು ಹೀಗಿತ್ತು, ಬಟ್ ವಂಡರ್ಫುಲ್ ವರ್ಕಿಂಗ್ ಪ್ರದೀಪ್. ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್. ಗಾಡ್ ಬ್ಲೆಸ್ ಯು ಆಲ್ವೇಸ್. ನಮ್ಮ ಇವತ್ತಿನ ಸಂಜೆಗೆ ನಮ್ಮ ಹುಡುಗರನ್ನ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಫೋಕಸ್ ಪುಲ್ಲರ್ ಹರೀಶ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಪ್ರತಿಯೊಬ್ಬರನ್ನ ಕರೆಸಿದ್ದಾರೆ. ಇದು ಎಲ್ರಿಗೂ ಬರೋದಿಲ್ಲ ಸರ್ ಇದು. ಥ್ಯಾಂಕ್ ಯು ಸೋ ಮಚ್. ಸರ್ ಅದರ ನೆಕ್ಸ್ಟ್ ಸಾಂಗ್ ರಿಲೀಸ್ ಆಗುತ್ತಲ್ಲ ಸರ್, ಅವಾಗ ನೋಡಿ, ಅದರಲ್ಲಿ ನೋಡಿ ನಿಮ್ಗೆ ಖುಷಿ ಆಗುತ್ತೆ ಸರ್. ಅಜಯ್ ಬಗ್ಗೆ ನಮ್ಗೆ ಆತರ ಅನ್ಸ್ಲೇ ಇಲ್ಲ ಯಾವತ್ತೂ. ತುಂಬಾ ಗ್ರೇಸ್ಫುಲ್ ಡಾನ್ಸರ್. ಆ ಎಕ್ಸ್ಪ್ರೆಷನ್ಸ್ ಅಷ್ಟೇ, ಅವ್ರ ಕಣ್ಣಿನ ಬಗ್ಗೆ ಎಲ್ಲರೂ ಮಾತಾಡಿದ್ದೀರಾ. ನಾನು ಟೋಟಲ್ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಒಂದು ಪ್ರೊಡ್ಯೂಸರ್ ನನಗೆ ಇದುವರೆಗೂ ಶೂಟಿಂಗ್ ಟೈಮ್ ಇಂದ ಇದುವರೆಗೂ ನನಗೆ ಫೋನ್ ಟಚ್ ಅಲ್ಲಿ ಇರೋದಾಗ್ಲಿ, ಅವ್ರು ಏನೇನ್ ಮಾಡ್ತಿರೋದಾಗ್ಲಿ, ಅದು ಹೇಳಿದಂತ ಏಕೈಕ ಪ್ರೊಡ್ಯೂಸರ್ ಲೋಹಿತ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಡೀ ತಂಡಕ್ಕೆ ನಿಮ್ಮನ್ನೆಲ್ಲ ಭೇಟಿಯಾಗಿದ್ದಕ್ಕೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ನಿಮ್ಮ ಮನಸ್ಸಿನ ಮಾತಾದೆ ಅಂತ ನಾನು ಹುಡುಗಿನ ಅನ್ಕೊಂಡಿದ್ವಿ ಆಕ್ಚುಲಿ. ಆಮೇಲೆ ಏನೇನೋ ಕಾರಣಾಂತರದಿಂದ ಇದು ಮಾಡಿ ಹುಡುಗಿ ಹೇಳಿದ್ವಿ ಆಕ್ಚುಲಿ ನಿಮ್ಮನ್ನ ಯೋಚನೆ ಮಾಡಿದ್ವಿ ಸರಳ ಕ್ಯಾರೆಕ್ಟರ್ಗೆ ಅಂತ. ಹುಡುಗಿ ಹೊರಗಡೆ ಬಂದು ಏನು ಜಂಬಗಳಿಲ್ಲದೆ ಏನು ಇಲ್ಲದೆ ಒಂದು ಮಾತು ಹೇಳ್ತು, ಸರ್ ಮೇ ಬಿ ನೀವು ನನ್ನ ಯೋಚನೆ ಮಾಡಿದ್ದೀರಾ, ಥ್ಯಾಂಕ್ ಯು ಆಕ್ಚುಲಿ. ಆದ್ರೆ ಸತ್ಯವಾಗಿ ಹೇಳ್ತೀನಿ, ಈ ಹುಡುಗಿ ತರ ಆಕ್ಟ್ ಮಾಡಕ್ ಆಗ್ತಾ ಇಲ್ಲ ಸರ್. ಎಕ್ಸ್ಟ್ರಾರ್ಡಿನರಿ ಸರ್, ಸತ್ಯ ಸರ್. ಆಕ್ಚುಲಿ ನಾವು ಸರಳನ್ನ ಇಮ್ಯಾಜಿನ್ ಮಾಡಿದಾಗ ಜಗದೀಶ್ ಸರ್ ಹೇಳಿದ್ರು ಅದು ಸತ್ಯ. ಆಕ್ಚುಲಿ ನಾವು ಸರಳನ್ನ ಯೋಚನೆ ಮಾಡಿದಾಗ ಫಸ್ಟ್ ನಮ್ ತಲೆಗೆ ಬಂದಿದೆ ರೋಜಾದು ಮಧುಬಾಲ ತರ ಇರಬೇಕು ಅಂತ. ಸರ್ ಇನ್ಸ್ಪಿರೇಷನ್ ಅಂದ್ರೆ ಒಬ್ಬ ಡೈರೆಕ್ಟರ್ ಸರ್. ಆಕ್ಚುಲಿ ಕಥೆಗಳು ಮಾಡ್ತಾ ಇರ್ತೀವಿ, ಕಥೆ ಮಾಡಿದ್ವಿ ಅಷ್ಟೇ. ಹೌದೌದು, ಕಥೆ ನಾವೇ ಮಾಡಿದೀವಿ ಸರ್. ಒಂದು ಇನ್ಸ್ಪಿರೇಷನ್ ಇದೆ, ಅದು ಮುಂದಿನ ಇದರಲ್ಲಿ ಹೇಳ್ತೀವಿ. ಸೊ ಸದ್ಯಕ್ಕಂತೂ ನಾವೇ ಚಿತ್ರಕಥೆ ಬರ್ಕೊಂಡು ಮಾಡಿರುವಂತ ಕಥೆ. ಸೊ ಸರ್ ಇನ್ನೂ ಹೇಳ್ತಾ ಹೋದ್ರೆ ಮೋಸ್ಟ್ಲಿ ಪ್ರೊಲಾಂಗ್ ಆಗುತ್ತೆ ಅನ್ಸುತ್ತೆ. ನಿಶಾ ಅವರೇ ಅಂಡ್ ಕ್ಯೂಟ್ ಆಗಿ ಅಲ್ಲಿ ಅವ್ರ ಬಗ್ಗೆ ಯಾರಾದ್ರೂ ಮಾತಾಡಿದಾಗ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ಸೊ ಅದೆಲ್ಲ ಕ್ಯಾಮ್ರಾಗಳಿಗೆ ಮಿಸ್ ಆಗಿದೆ ಅನ್ನೋದು ನನಗೆ ಬೇಜಾರು. ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಿಶಾ ನಾರನ್. ನಾನು ಇವತ್ತು ಕನ್ನಡದಲ್ಲಿ ಮಾತಾಡೋಕೆ ಟ್ರೈ ಮಾಡ್ತೀನಿ. ಇಫ್ ಐ ಮೇಕ್ ಎನಿ ಮಿಸ್ಟೇಕ್ಸ್ ದಯವಿಟ್ಟು ಕ್ಷಮಿಸಿ. ನಾನು ನನ್ನ ಫಸ್ಟ್ ಫಿಲ್ಮ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ. ಸೊ ಶೂಟ್ನ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಐ ವಾಸ್ ವೆರಿ ಅನ್ಶ್ಯೂರ್, ಐ ವಾಸ್ ವೆರಿ ಕಾನ್ಷಿಯಸ್ how people would accept me, how will I manage the language, how will I able to give my best not knowing the language. ಆದರೆ ಲಕ್ಕಿಲಿ ನನಗೆ ಬೆಸ್ಟ್ ಟೀಮ್ ಸಿಗಿದೆ ವರ್ಕ್ ಮಾಡೋಕ್ಕೆ. ವಿ ವರ್ಕ್ ಟುಗೆದರ್ ಲೈಕ್ ಅ ಫ್ಯಾಮಿಲಿ. We created a very beautiful film called Sarala Subbarao. This film, Sarala Subbarao, is very close to my heart, and I'm extremely happy to be a part of Kannada industry and starting my first movie with Sarala Subbarao. I've put my heart and soul into this film. I hope ನಿಮ್ಗೆ ಹತ್ರ ನನ್ನ ಎಕ್ಸೆಪ್ಟ್ ಮಾಡಿದ್ದೀರಾ ಅಂತ. I don't know if I said it right, if I make any mistake, ಕ್ಷಮಿಸಿ. Yeah, so today ಈ ಸಿನಿಮಾದ ಫಸ್ಟ್ ಲುಕ್ ಮತ್ತೆ ಹಾಡು
ನಿಮ್ಮ ಜೊತೆ ನಿಮ್ ಮುಂದೆ ಬಂದಿದೆ ಸಾರಿ so please show some love, give us some support, that's all what we need. And yeah, once again ಇನ್ನ ಸ್ವಲ್ಪ ದಿನದಲ್ಲಿ ಈ ನಿಮ್ಮ ಸರಳವಾಗಿ ಕನ್ನಡ ಮಾಡಿದೆ ಮಾತಾಡಿಕೆ ಪ್ರಯತ್ನ ಪಡ್ತೀನಿ. Lots of love from ನಿಮ್ಮ ಸರಳ. Thank you so much. Thank you. And yeah, सरला सुब्बाराव ने टीम गे तुम्बा थैंक्स. Was it right? Thank you so much. Thank you. Sorry? Yes, I watched KGF and Kantara. Yes, of course. Yes, I am about to watch Yuddha Kanda also. I was not here when it got released. I was shooting for some other film, but now I'm here. And he will have to show me the cinema. I don't know how. If it's there in theatre, I'm going tomorrow. If it's not, he will have to show me. Thank you. And show some love ಅಂದ್ರೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ಮೇಲೆ ಸಮ್ ಲವ್ ಅಲ್ಲ, ನಮ್ಮ ಕನ್ನಡಿಗರು ನಿಮಗೆ ಫುಲ್ ಲವ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟು ಎಫರ್ಟ್ ಅನ್ನ ಹಾಕಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರಯತ್ನ ಅಲ್ಲ, ಇದು ಖಂಡಿತ ನನಗೆ ಪ್ರಶ್ನೆಗಳಿದೆಯಾ? ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ನಮ್ಮ ಸಂಘ. ಥ್ಯಾಂಕ್ ಯು. ಅಜಯ್ ರಾವ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಅಜಯ್ ರಾವ್ ಸರ್, ಹಾರ್ಟಿ ವೆಲ್ಕಮ್ ನಿಮಗೆ. ಒಂದು ಸಕ್ಸಸ್ ನ ಖುಷಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇದೀಗ ಸರಳ ಸುಬ್ಬರಾವ್ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಏನ್ ಹೇಳ್ಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅಲ್ಲ, ಯಾಕಂತಂದ್ರೆ ಸಾಕಷ್ಟು ವಿಷಯಗಳಿದಾವೆ, ಸಾಕಷ್ಟು ವಿಚಾರದಲ್ಲಿ, ಸಾಕಷ್ಟು ವಿಭಾಗದಲ್ಲಿ ಸಾಕಷ್ಟು ವಿಷಯಗಳು ಮಾತಾಡುವಂಥದ್ದು ಇದೆ ಈ ಸಿನಿಮಾ ಬಗ್ಗೆ. ಎಲ್ಲರೂ ಹೇಳಿದ ಹಾಗೆ ಮಾತಾಡ್ತಾ ಹೋದ್ರೆ ಇದು ಮುಗಿಯದ ಕಥೆ. ಸರಳ ಸುಬ್ಬರಾವ್ ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಪ್ರಶಂಸೆ ಮಾಡ್ತಾ ಹೋದ್ರೆ, ಅವರವರ ಕ್ಷೇತ್ರದಲ್ಲಿ ಅವರ ನಿಪುಣತೆ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಅದು ಯಾವತ್ತಿಗೂ ಮುಗಿಯಲ್ಲ. ಆದರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಸರಳ ಸುಬ್ಬರಾವ್ ಅನ್ನೋ ಒಂದು ಸಿನಿಮಾ ನಾನು ಮಾಡಿದ್ದು ನನಗೆ ಒಂದು ದೊಡ್ಡ ಹೆಮ್ಮೆ, ದೊಡ್ಡ ಗೌರವ. ಇದು ಒಂದು ಸುವರ್ಣ ಯುಗ ಅಂತ ಏನಿತ್ತು ನಮ್ಮ ಇಡೀ ಭಾರತ ಚಿತ್ರರಂಗದ್ದು, ಆ ಸುವರ್ಣ ಯುಗಕ್ಕೆ ಒಂದು ಟ್ರಿಬ್ಯೂಟ್ ಸರಳ ಸುಬ್ಬರಾವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕವನಿದ್ದಾಗ ಈ ಫ್ಯಾಂಟಸಿ ಫಿಲ್ಮ್ಸ್, ಸೂಪರ್ಮ್ಯಾನ್, ಬ್ಯಾಟ್ಮ್ಯಾನ್, ಸ್ಪೈಡರ್ ಮ್ಯಾನ್ ಇವೆಲ್ಲ ನೋಡಿದಾಗ ಆ ಥರದ್ದು ಒಂದು ಪಾತ್ರಕ್ಕೆ ಹೋಗಿ ಏನೋ ಮೇಲಿಂದ ಜಿಗಿಯೋದಾಗಲಿ, ಆ ಥರದ್ದೊಂದು ಸ್ಟಂಟ್ಸ್ ಮಾಡೋದಾಗಲಿ, ನನಗೂ ಆ ಥರದ್ದು ಏನೋ ಒಂದು ಸೂಪರ್ ಪವರ್ಸ್ ಬರಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಹಜ, ಎಲ್ಲರ ಜೀವನದಲ್ಲಿ ಮಾಡಿರ್ತೀವಿ. ಈ ಸಿನಿಮಾದಲ್ಲಿ ನಾನು ಒಂಥರ ಸೂಪರ್ ಹೀರೋ. ಅದು ಹೇಗೆ ಅಂತಂದರೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಬಟ್ ನಾನು ನನ್ನಲ್ಲಿ ಡಾಕ್ಟರ್ ರಾಜ್ನ ಕಂಡಿದ್ದೀನಿ, ಡಾಕ್ಟರ್ ಅನಂತನಾಗ್ ಸರ್ನ ಕಂಡಿದ್ದೀನಿ, ಅಂಬರೀಷ್ ಅಣ್ಣನ ಕಂಡಿದ್ದೀನಿ, ವಿಷ್ಣು ಸರ್ನ ಕಂಡಿದ್ದೀನಿ. ಅಂದರೆ ಆ ರೆಟ್ರೋ ಕಾಲಕ್ಕೆ ಹೋದಾಗ, ಆ ಥರ ಬಟ್ಟೆ ಹಾಕೊಂಡಾಗ, HD ಬೈಕ್ ಓಡಿಸಿದಾಗ, ಆ ಥರ ಹಾಡುಗಳಲ್ಲಿ ಅಭಿನಯಿಸಿದಾಗ, ಆ ಥರ ಡೈಲಾಗ್ಸ್ಗಳು ಹೇಳಿದಾಗ, ಆ ಕಾಲದಲ್ಲಿ ಬದುಕು ಬಂದವನು, ಆ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ. ನಾನು ಪ್ರತಿ ಸಲ ಲೋಹಿತ್ ಸರ್ಗೆ ಮತ್ತು ಮಂಜು ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ, ಸರ್ ಈ ಥರದ್ದೊಂದು ಅವಕಾಶ ಮತ್ತೆ ನನ್ನ ಜೀವನದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ. ಬಹಳ ಅಪರೂಪ ಒಬ್ಬ ಕಲಾವಿದನಿಗೆ ಆ ಯುಗಕ್ಕೆ ಹೋಗಿ ಜೀವಿಸುವಂಥ ಒಂದು ಅವಕಾಶ, ಅದನ್ನು ತೆರೆ ಮೇಲೆ ಶಾಶ್ವತವಾಗಿ ಇಟ್ಟು ಎಲ್ಲ ಬರುವಂಥ ಪೀಳಿಗೆ ಅದನ್ನು ನೋಡುವಂಥ ಒಂದು ಅವಕಾಶ ಅವರಿಗೂ ಸಿಗುತ್ತೆ. ಸೊ ಇಂಥ ಒಂದು ಎಕ್ಸಲೆಂಟ್ ಟ್ರಿಬ್ಯೂಟ್ ಕೊಡುವಂಥ ಅವಕಾಶ, ಈ ಥರ ಪಾತ್ರ ಜೀವಿಸೋದಕ್ಕೆ ಒಂದು ಅವಕಾಶ, ಅದನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನನಗೆ ಮಂಜು ಸರ್ ಮತ್ತು ಲೋಹಿತ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಇನ್ನೊಂದು ಮಾತು ವೆರಿ ಪ್ರೌಡ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾದ ಹೀರೋ ನಾನಲ್ಲ.
ಈ ಸಿನಿಮಾದ ಹೀರೋ ನಮ್ಮ ನಿರ್ಮಾಪಕರು ಲೋಹಿತ್ ನಂದೆ. ನಾನು ಯುದ್ಧಕಾಂಡ ಸಿನಿಮಾ ನಿರ್ಮಾಣ ಮಾಡಿದಾಗಲೂ ಕೂಡ ನನಗಾದಂಥ ಅನುಭವ, ಸಾಕಷ್ಟು ಜನ ನಿರ್ಮಾಪಕರಿಗೆ ನಾನು ಅಪ್ರೋಚ್ ಆಗಿದ್ದೆ. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡೋಣ, ಈ ಥರದ್ದೊಂದು ಕಥೆಗಳನ್ನು ಸಿನಿಮಾ ತೆರೆ ಮೇಲೆ ತರುವಂಥ ಪ್ರಯತ್ನಗಳನ್ನ ಮಾಡೋಣ. ಯಾಕಂದರೆ ನಾವು ಬೇರೆ ಬೇರೆ ಭಾಷೆದಲ್ಲಿ ನೋಡ್ತೀವಿ, ಮಲಯಾಳಂ ಸಿನಿಮಾ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ಎಲ್ಲಾದರೂ ಕಂಟೆಂಟ್ ಮಾಡ್ತಾರೆ. ನಮ್ಮದ್ರಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಗಳು. ಆ ಥರ ಪ್ರಶ್ನೆ ನಾನು ಸ್ವಯಂ ಹಾಕೊಂಡು ಯುದ್ಧಕಾಂಡ ಪ್ರಾರಂಭ ಮಾಡಕ್ಕೆ ಹೊರಟಿದ್ದು. ಅದೇ ಥರದ್ದು ಒಂದು ಸಾಹಸ ಪ್ಯಾರಲಲ್ಲಿ, ಅದೇ ಜೊತೆ ಸಮ ಕಾಲದಲ್ಲೇ, ಅಂದರೆ ಸರಳ ಸುಬ್ಬರಾವ್ ಮತ್ತು ಯುದ್ಧಕಾಂಡ ಒಟ್ಟಿಗೆ ನಡೀತಾ ಇತ್ತು. ನನಗೆ ಒಂದು ದುಪ್ಪಟ್ಟು ಬಲ, ಆನೆ ಬಲ ಏನಂತಂದ್ರೆ ನಂತರನೇ ಆಲೋಚನೆ ಮಾಡೋಬ್ಬ ಇನ್ನೊಬ್ಬ ನಿರ್ಮಾಪಕ ಇದ್ದಾನೆ. ಮುಂದೆ ಹೆಂಗೆ ಹಣ ಗಳಿಸ್ತೀನಿ, ಇದು ಪ್ರೇಕ್ಷಕರಿಗೆ ಹೆಂಗೆ ಇಷ್ಟ ಆಗುತ್ತೆ, ಕಮರ್ಷಿಯಲ್ ವ್ಯಾಲ್ಯೂಸ್ ಏನಿದೆ, ಎಷ್ಟು ಆಕ್ಷನ್ ಇಟ್ಟಿದ್ದೀನಿ, ಏನೇನು ಆ ಥರದ ಕಮರ್ಷಿಯಲ್ ವ್ಯಾಲ್ಯೂಸ್ ಅಲ್ಲದೆ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ಕಲಾವಿದ, ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ನಿರ್ದೇಶಕ. ಒಂದು ಸಿನಿಮಾಯಿಂದ ಎಲ್ಲರೂ ಆಗ್ತಾರೆ ಹೊರತು ನಮ್ಮಿಂದ ಯಾವತ್ತೂ ಸಿನಿಮಾ ಆಗಲ್ಲ. ಸಿನಿಮಾದಲ್ಲಿರೋದು ತಾಕತ್ತು ಸಿನಿಮಾಯಿಂದಲೇ ನಾವು. ಆ ಮನಸ್ಥಿತಿ ಇಟ್ಕೊಂಡು, ಆ ಥರದ ಆಲೋಚನೆ ಇಟ್ಕೊಂಡು ಸಿನಿಮಾ ಮಾಡಿದವರು ಎಲ್ಲರೂ ಗೆದ್ದಿದ್ದಾರೆ. ಆ್ಯಂಡ್ ಯಾರೋ ಹೇಳಿದ್ರು, ಐ ಥಿಂಕ್ ನೀವು ಹೇಳಿದ್ರೆ, ಯುದ್ಧಕಾಂಡಕ್ಕಿಂತ ಜಾಸ್ತಿ ಗೆಲ್ಲಬೇಕು ಅಂತ, 10 ಪಟ್ಟು ಚೆನ್ನಾಗಾಗಬೇಕು ಲೋಹಿತ್ ಸರ್. ನಿರ್ಮಾಪಕರಿಗೆ ಒಳ್ಳೆ ಸಂದೇಶ ಸಿಗುತ್ತೆ ಸರ್. ಚಿತ್ರರಂಗದ ನಿರ್ಮಾಪಕರಿಗೆ ನಾನು ಈಗಾಗಲೇ ಹೇಳಿದ್ನಲ್ಲ, ಸಿನಿಮಾ ಮಾಡೋ ಉದ್ದೇಶ ಬದಲಾವಣೆ ಆಗಬೇಕು, ಅದು ಸಂದೇಶ ನಿರ್ಮಾಪಕರಿಗೆ. ಸ್ಟಾರ್ ನಿಜ, ಒಬ್ಬ ಸಿನಿಮಾಗೊಂದು ಸ್ಟಾರ್ ಬಹಳ ಅಗತ್ಯ, ಅದರಲ್ಲಿ ಎರಡನೇ ಮಾತು ಅನ್ನೋದಿಲ್ಲ. ಯಾಕಂದರೆ ಜನಕ್ಕೆ ತಲುಪಿಸೋಂಥ ರೀತಿಯಲ್ಲಿ ಅದು ಹೆಲ್ಪ್ ಆಗುತ್ತೆ. ಜನಕ್ಕೆ ಫಸ್ಟ್ 3 ದಿನ ಸಿನಿಮಾ ಚಿತ್ರರಂಗಕ್ಕೆ ಕರ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಅದಾದ್ಮೇಲೆ ಯಾರೇ ಇರಲಿ, ಸಿನಿಮಾ ನಿಲ್ಲೋದು ಕಥೆ ಮೇಲೆ, ಸಿನಿಮಾ ರೀತಿಯಲ್ಲೇ ಮಾಡೋದ್ರಲ್ಲಿ. ಆ ಉದಾಹರಣೆ, ಆ ಸಂದೇಶ ಇಂಡಸ್ಟ್ರಿಗೆ ಸರಳ ಸುಬ್ಬರಾವ್ ಮುಖಾಂತರ ಸಿಗುತ್ತೆ. ಬರೀ ನಾವು ಕಥೆ ಮೂಲಕ ಮೌಲ್ಯಗಳು ಹೇಳೋದಲ್ಲದೆ ಸಿನಿಮಾ ಮಾಡೋ ಮುಖಾಂತರನೂ ಹೇಳಬೇಕಾಗುತ್ತೆ ಕೆಲವೊಂದು ಸಲ. ಸಂದೇಶ ಇದ್ರಲ್ಲಿ ಎಲ್ರಿಗೂ ಗೊತ್ತಿರೋಂಥ ವಿಚಾರಗಳು. ಅದೇ ಯಾರು ಹೇಳಿದ್ರಲ್ಲ ಇವಾಗ ಸರ್, ಮತ್ತೆ ಇನ್ನೂ ಮಧ್ಯದಲ್ಲಿ ಎದ್ಬಿಟ್ಟು ಹೋಗಿ ನನ್ನ ಹೆಂಡತಿನ ನೋಡ್ಕೊಂಡು ಬಂದರು ಅಂತ. ನಾನು ನನ್ನ ಹೆಂಡತಿನ ಮೈಸೂರಿಗೆ ಕರ್ಸ್ಕೊಂತ ಇದ್ದೆ ಸರ್. ಸಿನಿಮಾ ಮಾಡ್ತಾ ಇನ್ನೊಂದು, ನಾವು ಪರಕಾಯ ಪ್ರವೇಶ ಮಾಡೋದು ಬೇರೆ, ನಮ್ಮ ನಿರ್ದೇಶಕರು ಎಷ್ಟು ಪರಕಾಯ ಪ್ರವೇಶ ಮಾಡಿದ್ರು ಅಂದ್ರೆ ಸಿನಿಮಾ ಮಾಡೋ ಪ್ರೊಸೆಸ್ ಅಲ್ಲಿ ಇನ್ನೊಂದು ಮಗು ಹುಟ್ಟಿಸಿದ್ರು. ಅಂಡ್ ಇನ್ನೇನು ಹೇಳೋದು, ಮತ್ತೆ ನನ್ನ ಅದೃಷ್ಟ ಅಜ್ನಿ ಸರ್, ನಿಮ್ಮ ಸಂಗೀತದಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೆ. ರಂಗಣ್ಣ ಪದೇ ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗೆಲ್ಲ ಅದೇನೋ ಹೇಳ್ತಾರಲ್ಲ, ನಿಮ್ಮಲ್ಲಿರೋಂಥ ತಾಕತ್ತು, ಇನ್ನೊಂದು ಕಲಾವಿದನಿಗೆ ಎನರ್ಜಿ, ಇನ್ನೊಂದು ಕಲಾವಿದನಿಗೆ ಒಂದು ವಿದ್ಯೆ ಕೊಡೋಂಥ ತಾಕತ್ತು, ಶಕ್ತಿ ನಿಮ್ಮಲ್ಲಿದೆ. ನಾವು ಎಷ್ಟು ಬೆಳೆದಿದ್ದೀವಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಅಂತ ನಮಗೆ ಗೊತ್ತದು. ನಾವು ಓಕೆ ಇವಾಗೆಲ್ಲ ಕಲ್ತಿದ್ದೀವಿ, ಪಕ್ವವಾಗಿದ್ದೀವಿ, ಪರಿಪೂರ್ಣತೆ ಬಂದಿದೆ ಅಂತ ನಿಮ್ಮ ಮುಂದೆ ನಿಂತ್ಕೊಂಡಾಗ ಗೊತ್ತಾಗ್ತವೆ ನಾವು ಇನ್ನೂ 0 ಇದ್ದೀವಿ ಅಂತ. ಮತ್ತೆ ಕಲ್ತ್ಕೊಂಡು ಹೋಗ್ತೀವಿ, ಅದನ್ನೆಲ್ಲೋ ಬೇರೆ ಕಡೆ ಅಳವಡಿಸ್ಕೊಡ್ತೀವಿ. ಅಜಯ್ ಏನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ನಮ್ಗೆ ಗೊತ್ತಿರುತ್ತೆ, ರಂಗಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ರಮಣಕೊಪ್ಪ ಸರ್, ಶ್ರೀ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್ ದಿಸ್ ಫಿಲ್ಮ್. ಚಿತ್ರಕಲಾ ನಮ್ಮ ವಿಜಯ್ ಚಂದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಅದ್ಭುತವಾದಂಥ ಕಲಾವಿದ. ನೀವೊಬ್ಬರೇ ಕೆಮಿಸ್ಟ್ರಿ ಅಲ್ಲ, ನಮ್ಮದು ಕೆಮಿಸ್ಟ್ರಿ ಎಲ್ಲರೂ ನೋಡೋದು ಹೇಳಿ. ನೀವು ಪಾತ್ರ ಅಷ್ಟೇ ಕೆಮಿಸ್ಟ್ರಿ ಲೆಕ್ಚರ್. ಸಿನಿಮಾ ನೋಡಿದ್ಮೇಲೆ ಸರ್ ಇನ್ನೊಂದು ಸಂದೇಶ ಸರ್, ಸಿನಿಮಾ ನೋಡಾದ್ಮೇಲೆ ನನ್ನಿಂದ ಕೆಮಿಸ್ಟ್ರಿ ಕಲ್ತ್ಕೊಂಡು ಇನ್ನೂ ಎಷ್ಟು ಮಕ್ಕಳು ಹುಡ್ತಾ ಗೊತ್ತಿಲ್ಲ. ಆ್ಯಂಡ್ ಯಸ್, ನಮ್ಮ DOP ಪ್ರದೀಪ್ ಆ್ಯಂಡ್ ರಂಜಿತ್ DOP ಪ್ರದೀಪ್, ಐ ಆಮ್ ಯುವರ್ ಫ್ಯಾನ್. ನಿಮ್ಮ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಾನು. ಇನ್ನು ಮುಂದಿನ ಬರೋ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ವಿಚಾರವನ್ನು ವಿಸ್ತಾರವಾಗಿ ಹೇಳುವಂಥದ್ದಿದೆ. ಈಗ ಸಮಯ ತುಂಬ ಕಳೆದು ಹೋಗಿರೋದ್ರಿಂದ ಅಫ್ಕೋರ್ಸ್ ಈ ಖುಷಿ ಸಂದರ್ಭ, ಅದರ ಟೈಮ್ ತೊಗೊಳ್ತಾ ಇದೆ, ನನಗೆ ಗೊತ್ತಾಗ್ತದೆ. ಸಾಕಷ್ಟು ಜನ ಮೀಡಿಯಾದವರು ಇಷ್ಟೊಂದು
ಒಬ್ರನ್ನೊಬ್ರು ಹೊಗಳ್ತಾ ಇದ್ದಾರೆ. ಅದು ನಮ್ಮಲ್ಲಿರ್ತಕ್ಕಂಥ ಅನ್ಯೋನ್ಯತೆ, ನಮ್ಮ ಬಾಂಧವ್ಯ. ಅಷ್ಟು ಸಮಯ ಅಷ್ಟು ಕಾಲ ಸಿನಿಮಾ ಮೇಲೆ ಪ್ರೀತಿ ಇರೋದ್ರಿಂದನೇ ಕಳೆದು ಒಬ್ಬರ ಮೇಲೆ ಒಬ್ರು ಅಷ್ಟು ಪ್ರೀತಿ ಬಂದು ಹೊಗಳ್ತಾ ಇರೋದು. ಆ್ಯಂಡ್ ಸಾರಿ, ಅದನ್ನೇ ನಾನು ಮರ್ತು ಬಿಡ್ತೀನಿ. ಅಮ್ಮ ಇದ್ದಾರೆ, ಮದನ್ ಮಾಸ್ಟರ್ ಮತ್ತು ಹರಿಣಿ ಅಮ್ಮ, ಸ್ವಂತ ತಂದೆ ತಾಯಿ ಥರನೇ ಅಷ್ಟು ಪ್ರೀತಿ ಕೊಡ್ತಾರೆ, ಅಷ್ಟು ಕೇರ್ ಮಾಡ್ತಾರೆ. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಯುದ್ಧಕಾಂಡ ಸಿನಿಮಾ ಮಾಡುವಾಗಲೂ ನಾನು ಪ್ರಚಾರಕ್ಕೆ ಕೂತ್ಕೊಂಡಾಗ ಹೇಳಿದ್ದೆ, ನಾನು ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಬಂದರೆ ಆ ಸಿನಿಮಾದಲ್ಲಿ ತೂಕ ಇದ್ದರೆ ಮಾತ್ರ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ನಾನು ಹೇಳ್ತೀನಿ. ಈ ಸಿನಿಮಾ ಕೂಡ ಒಂದು ಅದ್ಭುತವಾದಂಥ ಪ್ರಯತ್ನಗಳು ಗೆಲ್ಲಬೇಕು. ಪ್ರಯತ್ನಗಳು ಯಾವತ್ತೂ ಸೋಲಬಾರದು. ಆ ಪ್ರಯತ್ನ ಗೆಲುವಿಗೆ ಈಗಾಗಲೇ ನೀವು ಮಾಧ್ಯಮದವರು ಅದ್ಭುತವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದೀರ ನನ್ನ ಯುದ್ಧಕಾಂಡ ಸಿನಿಮಾಗೆ. ನಿಮ್ಮಿಂದ ಯುದ್ಧಕಾಂಡ ಖಂಡಿತ ಸಾಧ್ಯವಾಗ್ತಾ ಇರಲಿಲ್ಲ. ಆಮೇಲೆ ನೀವಿಲ್ಲದೆ ಸಾಧ್ಯವಾಗ್ತಾ ಇರಲಿಲ್ಲ. ನೀವು ಇದ್ದಿದ್ದಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅದೆಲ್ಲರಿಗೂ ತಲುಪೋದಕ್ಕೆ ಸಾಧ್ಯ ಆಗಿದ್ದು. ಒಳ್ಳೆ ಸಿನಿಮಾ ಯಾವಾಗಲೂ ನೀವು ಬೆಂಕಿ ತಟ್ಟಿದ್ದೀರ, ಕೈ ಹೇಳ್ತಿದ್ದೀರಾ. ಈ ಸಿನಿಮಾಗೂ ನಿಮ್ಮ ಆಶೀರ್ವಾದ ಇರುತ್ತೆ, ನಿಮ್ಮ ಪ್ರೀತಿ ಇರುತ್ತೆ. ಅದಕ್ಕೆ ಮುಂದೆ ಪ್ರೇಕ್ಷಕರು ಕೂಡ ಅದಕ್ಕೆ ಒಂದು ದೊಡ್ಡ ಬೆಂಬಲ ಕೊಡ್ತಾರೆ. ಆ್ಯಂಡ್ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಯುದ್ಧಕಾಂಡಕ್ಕಿಂತ 10 ಪಟ್ಟು ಸರಳ ಸುಬ್ಬರಾವ್ ಚೆನ್ನಾಗಿ ಆಗಬೇಕು. ಲೋಹಿತ್ ಸರ್ ಗೆಲ್ಲಬೇಕು. ಗೆದ್ದಾದ್ಮೇಲೆ ದುಪ್ಪಟ್ಟು ಸಂಭಾವನೆ ಕೊಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು. ಪ್ರೊಡಕ್ಷನ್ ಟೀಮ್ ಇಂದ ಶಿವಲಿಂಗಣ್ಣ ಟೀಮ್ ಅಂಡ್ ಡಬ್ಬಿಂಗ್ ಅಲ್ಲಿ ನಮ್ಮ ಸುರೇಶ್ ಸರ್ ಇದ್ದಾರೆ, ಅಂಡ್ ನಮ್ಮ ಟ್ರೈಲರ್ ಎಲ್ಲ ಕಟ್ ಮಾಡಿರೋ ಆದಿ ಇದ್ದಾರೆ, ಅಂಡ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಕೂತಿದ್ದಾರೆ. ಅಂಡ್ ಇವನ್ ಇನ್ಫೈ ಮೀಡಿಯಾ ಇಂದ ಸಮ್ ಆಫ್ ದ ಪೀಪಲ್ ಲೈಕ್ ಮನೋಜ್ ಅಂಡ್ ಎಲ್ಲ ಬಂದಿದ್ದಾರೆ. ಅಂಡ್ ಯತೀಶ್ವರ ಪ್ರೊಡಕ್ಷನ್ ಮ್ಯಾನೇಜರ್, ಐ ಕ್ಯಾನ್ ಸಿ ಫ್ರಮ್ ಹಿಯರ್ ವೆರಿ ವೆಲ್. ಅಂಡ್ ದೆನ್ ಅಸಿಸ್ಟೆಂಟ್ ಡೈರೆಕ್ಟರ್ ಪರಿ ಅಂಡ್ ಕೃಷಿಕಾ ಅಂಡ್ ಅಸಿಸ್ಟೆಂಟ್ ಡಿಒಪಿಸ್ ಲೈಕ್ ಮಹೇಶ್ ಅಂಡ್ ದಿವಾ. ಅಂಡ್ ದೆನ್ ನಮ್ಮ ಫೋಕಸ್ ಫುಲ್ ಹರೀಶ್ ಅವರು ಇರ್ಬೋದು. ಅಂಡ್ ದೆನ್ ನನ್ನ ಸಿನಿಮಾಗೆ ತುಂಬಾ ಆತ್ಮೀಯವಾಗಿ ನನ್ನ ಜೊತೆ ನಿಂತಿದ್ದ ಬಾಲಾಜಿ ಅಂಡ್ ಪ್ರವೀಣ್, ಪ್ರದೀಪ್, ಎವ್ರಿವನ್. ಅಂಡ್ ಸೊ ಯಾರಾದ್ರು ಮಾಡ್ತಿರ್ಬೋದು, ಬಾಬಣ್ಣ ಇದ್ದಾರೆ. ಅಂಡ್ ನನ್ನ ಸ್ನೇಹಿತರು ಇನ್ನಿಬ್ರು ಇಲ್ಲೇ ಜೊತೆಗಿದ್ದಾರೆ, ಮೇಕಪ್ ಬಾಬಣ್ಣ. ಅಂಡ್ ಎಲ್ಲರೂ ಆಕ್ಚುಲಿ ಕ್ಯಾರವನ್ನವರು ಬಂದಿರೋ ಕಾಣಿಸ್ತಾ ಇಲ್ಲ. ಓಕೆ, ಶಶಿ ಇದ್ದಾರಾ ಸರ್? ಅದು ಅವ್ರು ಅನ್ಕೊಂಡಿರ್ಬೇಕು ಸರ್. ಅದು ಆ ಸಿನಿಮಾ ಏನ್ ಕೇಳುತ್ತೋ ಅದನ್ನ ಕೊಟ್ಟಿದ್ದೀವಿ ಸರ್. ಅದು ಮೀಡಿಯಂ ರೇಂಜ್, ಹೈ ರೇಂಜ್ ಅಂದ್ರೆ ಸರ್, ಈಗ ಕೆಲವು ಸಿನಿಮಾ 100 ಕೋಟಿನ ಹೈ ರೇಂಜ್ ಅಂತಾರೆ, 1 ಕೋಟಿನ ಲೋ ರೇಂಜ್ ಅಂತಾರೆ. ಸೊ ಸಿನಿಮಾ ಇಸ್ ನಾಟ್ ರೇಂಜ್ ಆ ರೀತಿ ಬರಲ್ಲ ಸರ್. ಎಷ್ಟು ಒಳ್ಳೆ ಸಿನಿಮಾ ಇದೆ ಅನ್ನೋದ್ರ ಮೇಲೆ ರೇಂಜ್ ನೋಡಿದ್ರೆ ಬೆಟರ್ ಸರ್. ಸಿನಿಮಾ ಚೆನ್ನಾಗಿದೆ ಸರ್. ತಡ ಅಂತೇನಿಲ್ಲ ಸರ್. ಆಕ್ಚುಲಿ ರೆಟ್ರೋ ಸಬ್ಜೆಕ್ಟ್, ಸ್ವಲ್ಪ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಕ್ಕಿದ್ದು ಸರ್. ಸ್ವಲ್ಪ ಜಾಸ್ತಿನೇ ಡೆಪ್ತ್ ಹೋಗಿದ್ರು ಡೈರೆಕ್ಟರ್ ಸರ್. ಸೊ ಹಂಗಾಗಿ ಅದು ಲೇಟ್ ಆಯ್ತು. ಅದಾದ್ಮೇಲೆ ನಾವು ಮತ್ತೆ ಅದೇ ಸರ್ ಒಟ್ಟಿಗೆ ಸಿನಿಮಾ ಶುರು ಮಾಡಿದ್ವಿ. ಯುದ್ಧಕಾಂಡ ಅನ್ನೋದು ಒಟ್ಟಿಗೆ ಸ್ಟಾರ್ಟ್ ಆಯ್ತು. ಸೊ ಅರೌಂಡ್ ಮಂತ್ ಹಿಂದೆ ಮುಂದೆ ಮ್ಯಾಕ್ ಫ್ರಂಟ್ ಆ ಥರ ಶುರು ಆಯ್ತು. ಅಂಡ್ ರಿಲೀಸ್ ವೆರಿ ಕ್ಲೋಸ್ ಟು ಈಚ್ ಅದರ್ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಐ ವಾಸ್ ಎ ನ್ಯೂ ಪ್ರೊಡ್ಯೂಸರ್ ಇಂಡಸ್ಟ್ರಿ, ಹೊಸ ಪ್ರೊಡ್ಯೂಸರ್. ಅದೇ ಸರ್ ನನ್ಗೊಂದು ಧೈರ್ಯ ಕೊಡ್ತಾರೆ, ಸರ್ ನಿಮ್ಗೆ ಹೊಸ ಸಿನಿಮಾ ಡಿಸ್ಟ್ರಿಬ್ಯೂಷನ್, ಟು ಬಿ ಫ್ರಾಂಕ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ತುಂಬಾ ಕಷ್ಟ, ಪ್ರಮೋಷನ್ಸ್ ಎಲ್ಲ ನಾನು ಮುಂದೆ ಬರ್ತೀನಿ ಸರ್. ದ ರಿಸ್ಕ್ ಐ ಡೋಂಟ್ ಟು ಟೇಕ್ ದ ರಿಸ್ಕ್. ಫಸ್ಟ್ ನಾನು ರಿಸ್ಕ್ ತಗೊಂಡು ಮುಂದೆ ಬರ್ತೀನಿ, ನನ್ನ ಜೊತೆಗೆ ನೀವು ಬನ್ನಿ ಒಂದು 15 days ಆರ್ 2 months ಅಂತ ಹೇಳಿದ್ರು. ಸೊ ಇಟ್ ವಾಸ್ ಡಿಸ್ಕಸ್ಡ್, ವಿ ಪ್ಲಾನ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಕಾಲದಲ್ಲಿ ಕಾನ್ಫಿಡೆನ್ಸ್ ಹೇಗಿರ್ತದೆ ಸರ್? ಕಾಲ ಯಾವ್ದಿರುತ್ತೆ ಸರ್ ಕಾನ್ಫಿಡೆನ್ಸ್ ಇರೋಕ್ಕೆ? ಕಾನ್ಫಿಡೆನ್ಸ್ ಇಲ್ಲಿರುತ್ತೆ ಸರ್. ಕಾಲ ಯಾವ್ದಾರ ಸರ್? ಕಾನ್ಫಿಡೆನ್ಸ್ ಕಾಲ ಅಲ್ಲ ಸರ್. ಈಗ ವ್ಯಾಪಾರ ಇದೆಲ್ಲ ಕಷ್ಟ. ಅದೇ ನಾವು ಕೂಡ ಗೊತ್ತಿದೆ, ಅವ್ರು ಮೊನ್ನೆ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕಾಲ ನಿಮ್ದು ವ್ಯಾಪಾರ ಎಷ್ಟು ಮಟ್ಟಿಗೆ ಆಗುತ್ತೆ? ಮತ್ತೆ ಇನ್ನೊಂದು ಧಾರಾಳ ಖರ್ಚು ಮಾಡಿದೀರಾ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಸರ್. ಅರ್ಥ ಆಯ್ತು ಸರ್ ಹೇಳಿದ್ದು. ಆಯ್ತಾ? ವ್ಯಾಪಾರ ಎಷ್ಟು ಮಟ್ಟಿಗೆ ಮಾಡುತ್ತೆ, ಆಮೇಲೆ ಯಾವ ರೀತಿ ನೀವು ರಿಲೀಸ್ ಮಾಡ್ತೀರಾ, ಮತ್ತೆ ಎಷ್ಟು ಲಾಭ ಬರುತ್ತೆ, ಇಂಥ ವಿಷಯಗಳನ್ನ ನೀವು ಲೆಕ್ಕ ಹಾಕಿಲ್ವಾ? ಸರ್ ಹಾಕಿರ್ತೀವಲ್ಲ ಸರ್, ಪ್ರೊಡ್ಯೂಸರ್ ಅಂತ ಅನ್ನೋದಕ್ಕೆ ಅದಕ್ಕಲ್ಲ ಸರ್, ಡೆಫಿನೆಟ್ಲಿ ಲೆಕ್ಕ ಹಾಕಿರ್ತೀವಿ ಸರ್. ಸೊ ಯಾವ ಪ್ರೊಡ್ಯೂಸರ್ನು ಸಿನಿಮಾ ಲಾಸ್ ಆಗ್ಬೋದು, ಹಾಳಾಗ್ಬೋದು ಅಥವಾ ನನ್ ಕಷ್ಟ ಆಗ್ಬೋದು ಅಂತ ಯಾರು ಮಾಡಲ್ಲ ಸರ್. ಪ್ರತಿಯೊಬ್ಬ ಪ್ರೊಡ್ಯೂಸರ್, ಅಲ್ಲೇ ನಿಮ್ಮಿಂದ ಗ್ರೇಟ್ ಪ್ರೊಡ್ಯೂಸರ್ ಕೂತಾರೆ ನಮ್ಮ ರಮೇಶ್ ಸರ್ ಎಲ್ಲ, ಎಲ್ಲರೂ ಕ್ಯಾಲ್ಕುಲೇಷನ್ ಹಾಕಿ ಮಾಡಿರ್ತಾರೆ. ಈ ಸಿನಿಮಾ ಇಷ್ಟು ದಿನ ಬರುತ್ತೆ, ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರುತ್ತೆ, ಇದೆಲ್ಲ. ಸೊ ಆ ಕ್ಯಾಲ್ಕುಲೇಷನ್ ಹಾಕಿ ಮಾಡಿರ್ತೀವಿ. ಬಟ್ ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಎಲ್ಲೋ ಅಥವಾ ಒಂದು ಟಿವಿ ಫಂಕ್ಷನ್ ನೋಡ್ತಾರೆ ಸರ್, ಮುಂಚೆ 30 ಅಲ್ಲ 50 ವರ್ಷ 100 ವರ್ಷದಿಂದ ಸಿನಿಮಾ 5% ಇಸ್ ದ ಸಕ್ಸಸ್ ರೇಟ್. ಇನ್ನು 95% ಫಿಲ್ಮ್ ಫೇಲ್ಯೂರ್ ಆಗಿರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಸಿನಿಮಾ ಬರಬೇಕು ಸರ್. ಸರ್ ಈಗ ಪ್ರೊಡ್ಯೂಸರ್ ಸರ್. ಸರ್ ಅದೇ ಹೇಳಿಲ್ಲ ಸರ್, ಮುಂಚೆ ಒಂದು 2 ಪ್ರೊಫೆಷನ್ ಮಾಡಿದ್ವಿ ಸರ್, ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳು. ಬಟ್ ಈಗ ಅಟ್ ದ ಮೊಮೆಂಟ್ ಪಾಸ್ ಬಂದು ಈಗ 1970s ಹೋಗಲ್ಲ, 20 ವರ್ಷ ಮುಂಚೆ. ಈಗ ಪ್ರೆಸೆಂಟ್ಲಿ ಐ ಆಮ್ ಎ ಪ್ರೊಡ್ಯೂಸರ್ ಅಂಡ್ ಐ ಆಮ್ ಹಾರ್ಟ್ ಟೈಮ್ ಕೋರ್ ಪ್ರೊಡ್ಯೂಸರ್ ಅಟ್ ದ ಮೊಮೆಂಟ್. ಮುಂದೆ ಅಂತ ನನಗೆ ಅಂತ ಕೇಳಿದ್ದಷ್ಟೇ ಅದು.
ಪ್ರೊಡ್ಯೂಸರ್ ಆಗಿ ಒಂದು ತೋರಿಸ್ಬೇಕಲ್ವಾ? ಸರ್ ಸಿನಿಮಾ ಹಾರ್ಟ್ ಇಂದ ಮಾಡಿದ್ರೆ ಎಲ್ಲಾ ಕಡೆಯಿಂದ ಬರುತ್ತೆ ಸರ್. ಹಿಂದೆ ಸರ್ ಏನೋ ಒಂದು ಸರ್, ಈಗ ನೀವು ಸರ್ ಈಗ ಕಾರ್ ತಗೋಬೇಕಾದ್ರೆ ನೀವು ಸಾಲ ತಗೋತೀರಾ ಸರ್, ಸಿನಿಮಾ ಮಾಡ್ಬೇಕಾದ್ರೆ ಸಾಲ ತಗೊಳಕ್ಕಾಗಲ್ಲ ಸರ್. ಕಾರ್ಯಕ್ಕೆ ಸರ್ ಮನೆಗೆ ಒಂದು ಫ್ರಿಡ್ಜ್ ಸಾಲ ತಗೋತಾರೆ ಜನ, ಸಿನಿಮಾ ಮಾಡಕ್ಕೆ ಸಾಲ ತಗೊಳಕ್ಕೆ ಸರ್. ಸಿನಿಮಾ ಮಾಡ್ತಾ ಇದ್ರೆ ಸಾಲ ಮಾಡ್ಬೋದು, ಸಾಲ ಮಾಡ್ಬೋದು. ಸಿನಿಮಾ ಸಾಲ ಮಾಡಿದ್ರೆ ಸಿನಿಮಾ ಮಾಡಿದ್ರೆ ಸರ್ ಮಜಾ. ನೀವು ಕಾರ್ ಎಂಜಾಯ್ ಮಾಡ್ಬೇಕಾದ್ರೆ ನಿಮಗೆ ಅಯ್ಯೋ ನಾನು ನಂತರ ಸಾಲ ಮಾಡ್ಬಿಟ್ಟಿದ್ದೀನಿ ಕಾರ್ ಓಡಿಸ್ಬೇಕಾದ್ರೆ ಆ ಫೀಲ್ ಬರುತ್ತೆ ಸರ್. ಸಿನಿಮಾದಲ್ಲಿ ಆ ಫೀಲ್ ಬರಲ್ಲ. ಸಾಲ ಮಾಡಿದ್ರೆ ಔಟ್ಪುಟ್ ನೋಡಿದ್ದೀರಾ? ಏನು ಅನಿಸ್ತಾ ಇದೆ ಸರ್ ಇವಾಗ? ಸರ್ ಇಡೀ ಕನ್ನಡ ಅಲ್ಲ ಸರ್, ಆಲ್ ಓವರ್ ದ ವರ್ಲ್ಡ್ ಸಿನಿಮಾ ಇಂಡಸ್ಟ್ರಿ ಪ್ರೊಡ್ಯೂಸರ್ಗೆ ಔಟ್ಪುಟ್ ನೋಡಿದೀರಾ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಇವತ್ತಿನವರೆಗೂ ಯಾವ ಪ್ರೊಡ್ಯೂಸರ್ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಸರ್, ಹೇಳೋದು ಇಲ್ಲ. ಬಟ್ ನಾನು ಹಾಗೆ ಹೇಳ್ತೇನೆ, ಐ ಆಮ್ ವೆರಿ ವೆರಿ ಸ್ಯಾಟಿಸ್ಫೈಡ್ ಫಾರ್ ದ ವರ್ಕ್ ಆಫ್ ಡೈರೆಕ್ಟರ್, ನಮ್ಮ ಗ್ರೇಟೆಸ್ಟ್ ಆರ್ಟಿಸ್ಟ್ ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದ್ದಾರೆ, ಅಪ್ಪಾಜಿ ಅವ್ರ ಪಕ್ಕದ ರಂಗಾಯಣ ಸರ್ ಇದ್ದಾರೆ, ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಬೇರೆ ಲ್ಯಾಂಗ್ವೇಜ್ ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಡಬ್ಬಿಂಗ್ ಮಾಡೋದು? ಸರ್ ಇಲ್ಲ ಸರ್, ಇನ್ನು ಅಷ್ಟು ಡೆಪ್ತ್ ಆಗಿ ಯೋಚನೆ ಮಾಡಿಲ್ಲ, ಯಾಕಂದ್ರೆ ಫಸ್ಟ್ ಸಾಂಗ್ ರಿಲೀಸ್ ಆಗಲಿ ಆ ಕಾರಣಕ್ಕೆ. ಅಂಡ್ ಈವನ್ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ಸ್ ಸರ್, ಈಗ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ಸ್ ಎಲ್ಲೂ ಇದ್ರು. ಅಂಡ್ ಈವನ್ ದೇರ್ ವಾಸ್ ಅ ಪರ್ಸನ್ ಫ್ರಮ್ ಅಶೋಕ್ ಫ್ರಮ್ ಚೆನ್ನೈ ಪಾಸಿಬಲಿ ಟೀ ಕುಡಿಯಕ್ಕೆ ಹೋಗಿರ್ತಾರೆ, ಯಾಕಂದ್ರೆ ನಮ್ದು ಜಾಸ್ತಿ ಲೆಂತ್ ಆಯ್ತು ಅಂತ ಮ್ಯೂಸಿಕ್. ಎಸ್ ಸರ್, ಅಂಡ್ ಎವ್ರಿ ಒನ್ ಸರ್ ಥ್ಯಾಂಕ್ಸ್. ಎಲ್ಲರೂ ಆಲ್ರೆಡಿ ಎಲ್ಲ ಹೇಳೋಗಿದೆ, ಮತ್ತೆ ಟೈಮ್ ತಿನ್ನಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಸರ್. ವಿಜಯ್ ಚಂದ್ರ ಸರ್, ರಾಮ್ ಸರ್, ಮೇಡಮ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಎಲ್ಲರಿಗೂ ನಮ್ದು and even my family and friends, I couldn't take them. Manu sir, ಎಲ್ಲರಿಗೂ ನನ್ನ ಸರ್ ಯಾವ ಪ್ಲಾನ್ ಮಾಡ್ತಾರೆ ರಿಲೀಸ್ ಪ್ಲಾನ್? ಯಾರನ್ನ ಮರ್ತಿಲ್ಲ ಅಂದ್ರಲ್ಲ ನೀವು. ಸರ್ ಈ ಸಿನಿಮಾ ನೋಡ್ಬಿಟ್ಟು ಸಾಂಗ್ ನೋಡ್ಬಿಟ್ಟು ನೀವು ಇಲ್ಲಿ ವಿಶ್ ಏನ್ ಮಾಡೋದು ಸರ್? ಇಲ್ಲ ಸರ್, ಈ ಸಾಂಗ್ ನೋಡಿದ್ಮೇಲೆ ಇಲ್ಲೆಲ್ಲ ವಿಶ್ ಮಾಡಲ್ಲ ಸರ್, ಇಲ್ಲೇನೆ ಇಲ್ಲ ಸರ್. ಸರ್ ರಿಲೀಸ್ ಪ್ಲಾನ್ ಸರ್, ಕನ್ನಡ ಮಾತಾಡೋದು ಸರ್, ಅವ್ರು ಕನ್ನಡದಲ್ಲಿ ಮಾತಾಡ್ತಾರೆ ಅಂಡ್ ಆಕ್ಚುಲಿ ಅವ್ರದ್ದು ಲ್ಯಾಂಗ್ವೇಜ್ ಗಿಂತ ಪರ್ಫಾರ್ಮೆನ್ಸ್ ಲೈಕ್ ಆಕ್ಟಿಂಗ್ ಇಸ್ ದ ಬ್ಯೂಟಿಫುಲ್, ಸೊ ಶಿ ಕ್ಯಾನ್ ಫಿಟ್ ಎನಿ ಲ್ಯಾಂಗ್ವೇಜ್ ಇನ್ ಇಂಡಿಯಾ, ಎನಿ ಲ್ಯಾಂಗ್ವೇಜ್. ಶಿ ಇಸ್ ಒನ್ ಆಫ್ ದ ಬೆಸ್ಟ್. ಸರ್ ರಿಲೀಸ್ ಯಾವ ಪ್ಲಾನ್ ಮಾಡಿದ್ದೀರಾ? ಸರ್ ಇಲ್ಲ ಸರ್, ಇನ್ನೂ ಒಂದು ಏನಂತಾರೆ, ಈ ಸಾಂಗ್ ಇವತ್ತು ರಿಲೀಸ್ ಆಗಿದೆ, ಎಕ್ಸಾಕ್ಟ್ಲಿ ಡೇಟ್ಸ್ ಅಂತ ಡಿಸೈಡ್ ಮಾಡಿಲ್ಲ. ಸೊ ಪಾಸಿಬಲಿ ಇನ್ನೊಂದು 30-40 ಡೇಸ್ ಆರ್ ಈವನ್ 20 ಡೇಸ್, ನೋ ಐಡಿಯಾ ಸರ್. ಏನಾದ್ರು ನಾನು ಒಂದ್ಸಲ ಇನ್ನೊಂದು ವಾರ ಆದ್ಮೇಲೆ ಕುತ್ಕೊಂಡು ಡಿಸೈಡ್ ಮಾಡೋಣ ಅಂತಿದ್ದೀನಿ ಸರ್. ಎಸ್ ಸರ್, ಐ ಜಸ್ಟ್ ಹ್ಯಾಂಡ್ ಓವರ್ ದ ಫೋನ್.